ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತು ನಾವು ಶ್ರೀ ಕ್ಷೇತ್ರ ಕುಂಪಣ ಮಜರಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆಗೆ ವೆಂಕಟಕೃಷ್ಣ ಅವರಿದ್ದಾರೆ. ಅವರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಊರು ಯಾವುದು? ನನ್ನದು ಆ್ಯಕ್ಚುಲಿ ನಾನು ಶಿವರೂರು ಅಂತೇಳಿ ದೇಲಂತ ಕೊಡಮಂಡಿತ ದೇವಸ್ಥಾನ. ಓಕೆ. ಲಕ್ಷ್ಮೀ ಜನಾರ್ದನ ಈಗ ಸದ್ಯಕ್ಕೆ ತಾವೇನಿದ್ದೀರಿ? ಸದ್ಯಕ್ಕೆ ನಾನು ಒರಿಸ್ಸಲ್ಲಿ ಭುವನೇಶ್ವರ ಎಂಬಲ್ಲಿ ನನ್ನ ಸಂಸಾರ. ಒಂದು ಊರಲ್ಲಿ ಒಂದು ಕ್ಷೇತ್ರ ಅಂತ ಯಾವ ಕಾರಣಕ್ಕೆ? ಕ್ಷೇತ್ರ ಅಂತ ಹೇಳಿದ್ರೆ ಮನೆಗೆ ದೇವರ ಗುಡಿ. ಕ್ಷೇತ್ರ ಅಂದರೆ ಎಲ್ಲ ಊರಿಗೆ ಅದಂತ ಕ್ಷೇತ್ರ ಅಂತ. ಈಗ ಅದಕ್ಕೆ ಕ್ಷೇತ್ರ ಅಂತ ಹೇಳುವಾಗ ದೇವರು ಪೂರ್ವದಿಂದ ಪಶ್ಚಿಮ ನಾವು ಮನೆಯಲ್ಲಿ ಹೇಗೆ ಇರ್ತಾರೆ ಅಂದರೆ ಪೂರ್ವದಿಂದ ಪಶ್ಚಿಮ ಹೌದು. ಈಗ ಒಂದು ಕ್ಷೇತ್ರಕ್ಕೆ ಆ ಊರಿನ ಜನರಲ್ಲೂ ಒಟ್ಟಾಗಬೇಕು, ಒಟ್ಟು ಸೇರಬೇಕು. ಇದು ಯಾವ ಕಾರಣಕ್ಕೆ ಆ ಆಚರಣೆಗಳು? ಅಂದರೆ ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ದೇವರ ಪ್ರಾರ್ಥನೆಯಲ್ಲೂ ನಾವು ಹೇಳ್ತೇವೆ, ಒಬ್ಬ ಪ್ರಾರ್ಥನೆ ಮಾಡೋದಕ್ಕಿಂತ 10 ಮಂದಿ ಸೇರಿದರೆ ಅದಕ್ಕೆ ಭಾವ ಅದರ ಹೆಚ್ಚು. ಈಗ ನಾವು ಒಂದೇ ಜೈಕಾರ ಹಾಕೋದಕ್ಕೆ 10 ಮಂದಿ ಸೇರಿದಾಗ ಪ್ರಭಾವ. ರಾಜಕಾರಣಿಗಳಿಗೆ ಅವರೊಂದು ಪೋಸ್ಟ್ ಬರಬೇಕು, 10 ಮಂದಿ ಓಟ್ ಹಾಕಿದರೆ ಮಾತ್ರ ಅವರು ಬರಬೇಕು. ಹಾಗಾಗಿ ಈಗ ನೀವು ಶ್ರೀ ಕ್ಷೇತ್ರ ಕುಂಪಣ ಮಜರಲ್ಲಿದೆ. ನಿಮಗೆ ಇದು ಈ ಕ್ಷೇತ್ರ ಹೇಗೆ ಪರಿಚಯ ಆಯಿತು, ಹೇಗೆ ಗೊತ್ತಾಯಿತು? ಈ ಕ್ಷೇತ್ರದಲ್ಲಿ ಅಚಾನಕ್ ಆದದ್ದು. ನಾನು ಆರೋಗ್ಯದಿಂದ ನಿವೃತ್ತಿ ಹೊಂದಿ ನಾನು ಭುವನೇಶ್ವರ ಅಂತ ಹೇಳಿ ಹೋದಾಗ ನಂತರ ನಾನು ಈಚೆ ಬರ್ತಾಯಿದ್ದೆ. ಬರುವಾಗ ಇಲ್ಲಿ ಅವರದು ಶಶಿಧರ ಆಚಾರ್ಯ ಎಂದು ನಮ್ಮ ಆತ್ಮ ಭಜನಾ ಸಂಘಟನೆಯಲ್ಲಿ ಅವರು ಹೀಗೇನು ಹೇಳಿದ್ರು, ಒಂದು ಚೆನ್ನೈಯಲ್ಲಿ ವಾರಾಹಿ ಮೂಲ ಸ್ಥಾನಕ್ಕೆ ಹೋಗಲಿಕ್ಕೆ ನೀವು ಬರಲೇಬೇಕು. ಹಾಗೆ ನಾನು ಆ್ಯಕ್ಚುಲಿ ನನ್ನ 15 ದಿವಸಕ್ಕೆ ಬಂದವ. ಆ ನಂತರ ಸೀದಾ ಅವರ ಜೊತೆ ಹಾಗೆ ಅಲ್ಲಿ ಜೀರ್ಣೋದ್ಧಾರ ಆಗ್ತಿತ್ತು. ಅಲ್ಲಿಂದ ಮುಗಿಸಿ ನಂತರ ಇಲ್ಲಿ ಬಂದಾಗ ಈ ಕ್ಷೇತ್ರದ ಪರಿಚಯ ಇದು. ಅಂದರೆ ನಾನು ಎಲ್ಲಿ ಒಳ್ಳೆ ಮನಸ್ಸಿದೆ ಅಲ್ಲಿ ನಾನು ಸೇರುವುದು ಬಹಳ ಬೇಗ. ಖಂಡಿತ. ದೇವಸ್ಥಾನದಂದಾಗ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಎಲ್ಲರೂ ಕೂಡ ಅಂಥ ಮನಸ್ಥಿತಿಗೆ ಖಂಡಿತ. ಸೊ ಈಗ ಇವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇದ್ದಾರೆ. ಸೊ ಇದಕ್ಕೆ ಮೂಲ ಅಂದರೆ ಈಗ ನಮ್ಮ ವಿಡಿಯೋ ನೋಡ್ತಿದ್ದೀವಿ, ಇವರು ಯಾವ ರೀತಿ ಸಹಕಾರ ದೇವರಿಗೆ ಬೇಕಾಗಿರುವುದು ಭಕ್ತಿ. ಎಲ್ಲಿ ಭಕ್ತಿ ಶ್ರದ್ಧೆ ಉಂಟು ಅಲ್ಲಿ ಆಟೋಮೆಟಿಕ್ ಕಾಯ ವಾಚ ಮನಸ್ಸು ಕರ್ತವ್ಯ ವಾಚ ಮನಸ್ಸು ಈ 3 ಸೇರಿದಾಗ ಮಾತ್ರ ನಮಗೆ ಅಲ್ಲಿ ಅದನ್ನು ಸೆಳೀತದೆ. ಎಲ್ಲಿ ನಮ್ಮಲ್ಲಿ ಭಾವ ಇಲ್ವೋ ಅಲ್ಲಿ ಸೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಮಾತಾಡ್ತಿದ್ರೆ ಅದು ಇಟ್ಟರು ನಾವು ಮಾತಾಡಿದರೆ ಮಾತ್ರ ಅದರ ಒಳಗೆ. ಹಾಗಾಗಿ ಈಗ ಊರಿನವರೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಸೊ ಒಂದು ಕ್ಷೇತ್ರ ಒಂದು ಚೆನ್ನಾಗಿ ಬೆಳೆದ ಆ ಊರಿಗೆ ಏನು ಒಳ್ಳೆಯದು? ಆ್ಯಕ್ಚುಲಿ ನಾವು ಏನು ಅಂತ ಹೇಳ್ತೇವೆ, ನಾವು ಈ ನಮ್ಮ ಟ್ಯಾಂಕಿಲಿ ತುಂಬಿದ ನೀರಿಗಿಂತಲೂ ಬಾವಿ ನೀರು ಶ್ರೇಷ್ಠ ಅಂತ ಖಂಡಿತ. ಇನ್ನೂ ಹೋದಾಗ ಕೆರೆ ನೀರು ಇನ್ನೂ ಕೂಡ ಚೆನ್ನ ಅಂತ. ಹಾಗೆಯೇ ಸಮುದ್ರಕ್ಕೆ ಯಾವುದಿಲ್ಲ, ಅಲ್ಲಿ ಎಲ್ಲ ನೀರುಗಳು ಸೇರಿದ್ರು ಸಮುದ್ರ ಪವಿತ್ರ ಅಂತ ಹೇಳಿ. ಹೌದು. ಆದ್ದರಿಂದ ಈ ಅದೇ ರೀತಿ ದೇವಸ್ಥಾನಗಳು 10 ಮಂದಿ ಸೇರಿದಂತಹ ಭಕ್ತಜನರು ಆ ಪವಿತ್ರತೆಯನ್ನು ಇನ್ನೂ ಹೆಚ್ಚು ಬೆಳಗಿಸ್ತದೆ. ಹಾಗಾಗಿ ಹೆಚ್ಚಿನ ಜನರು ಈ ಕ್ಷೇತ್ರಕ್ಕೆ ಬಂದು ಅವರದೊಂದು ಕಷ್ಟ ಸುಖ ಏನಿರುತ್ತೋ ಅದನ್ನು ನಾವು ಖಂಡಿತ ಪರಿಹಾರ ಮಾಡಿ. ಹಾಗಾಗಿ ನಿಮ್ಮ ಜೊತೆ ಒಂದಷ್ಟು ಮಾತನಾಡೋ ಅವಕಾಶ ಸಿಕ್ಕಿದೆ ಸರ್. ಮುಂಬರೋದೇನೆ ಧನ್ಯವಾದ. ಮಾತೆಲ್ಲ ನಮಸ್ಕಾರ. ನಮ್ಮೇನೆ ಶ್ರೀ ಕ್ಷೇತ್ರ ಕುಂಪಣ ಮಜಲದ ಈ ಮಣ್ಣಡುಲ್ಲ. ಸೊ ಇನ್ನು ನಮ್ಮೊಟ್ಟಿಗೆ ಸಂಘಟನೆ ಟೈಟುನಿಟ್ಟು ಮಾತಾಡ್ಲೆ ಒಂದು ಗುರುತಿಸುವಂಚಿನ ನಮ್ಮ ಕುಮಾರ್ ಮಾಲೆಮಾರ ಸರ್ ಉಳ್ಳೇದು. ಸೊ ನಮಸ್ತೆ ಸರ್. ಇತ್ತೊಂಜಿ ನಮ್ಮ ಜೀರ್ಣೋದ್ಧಾರ ಸಮಿತಿಯಿಂದ ಮಂತುಂತಾರೆ. ಸೊ ದಾದಪುರ ಆಲೋಚನೆ ಉಂಟು ಸರ್? ದಾದ ಉಂಡ ನಾನು ಈ ಒಂದು ಕ್ಷೇತ್ರ ಬಂದಾಗ ದಾದನ ನಾನು ಒಂದು ಇಲ್ಲಡೆ ಬತ್ತಿಲೆಕ್ಕ ಒಂದಿತ್ತು. ಬಟ್ ಬತ್ತಿ ಬೊಕ್ಕ ತೂನಾಗ ಒಂಜಿ ದಾದನ ಒಂಜಿ ಕ್ಷೇತ್ರದ ಒಂದು ಶಕ್ತಿ ಉಂಟು ನಾವು ಯಾನ್ ದಯಪಂಡ ಸುರುಕು ಬನ್ನಾಗ ಎಂಕ ದಾದನ ಒಂಜಿ ಇಲ್ಲದ ಒಂದು ಬೊಕ್ಕ ಎಂಕಲ್ನ ಒಂಜಿ ಎಂಗಲೊಟ್ಟಿಗೆ ಒಂಜಿ ಸ್ನೇಹಿತ ಇದ್ರೆ ಎಂಕಲ್ನ ಸುನೀಲ್ ಇತ್ತು. ಅರ್ನ ಒಂಜಿ ದಾದ ಪನ್ಪಿನ ಒಂಜಿ ಆಲೋಚನೆ ಎಂಕುಲು ಬತ್ತ ಅಂಡ ಬತ್ತಿ ಬೊಕ್ಕ ದಾದನ ಚೇಂಜಸ್ ತೋಜುಂಡು. ಇದು ಸುನೀಲ್ ಪರಂಗಿ ಬೇಟಲ್ಲ ಒಂಚೂರು ಬದಲಾವಣೆ ಇಡಲಿ. ಇನಿ ಒರಿಯೇ ತಪ್ಪು ಮಾತಾಡಲ್ಲ ಅಪ್ಪನು ಅಂಡ ತಪ್ಪು ಸರಿಮಲ್ದ ಮೂನ ನಮ್ಮ ಐಕ ಅವಕಾಶ ಕೊರೋಡು ಅಂಚಾದ ಅವಕಾಶ ಕೊರಿಯರೆ ಮಾತೆರ್ಲ ಐಕ ಒಗ್ಗಟ್ಟ ಅವ್ರು. ಇನಿ ಎಂಜಿನ ಬಣ್ಣ ಈ ಒಂಜಿ ದುರ್ಗಾ ಪರಮೇಶ್ವರಿ ವಾರಾಯಿ ಅಮ್ಮನ ಕ್ಷೇತ್ರ ಇನ್ನು ಕ್ಷೇತ್ರ ಒಂಜಿ ಇಲ್ಲಡ ಒಂದು ಆ ಇಲ್ಲಡ ಆಪಿನ ಕ್ಷೇತ್ರ ಇನ್ನು ಕ್ಷೇತ್ರ ಬನ್ನಿವಕ್ಕ ಆ ಒಂಜಿ ಅಪ್ಪೆಗೆ ಒಂಜಿ ಸ್ಥಾನಮಾನ ಅಂದ್ಬೋದು.
ಇನ್ನು ಒಂಜಿ ಕಟೀಲ್ ದಪ್ಪ ಅವಡು ಕೊಳಲಿ ದಪ್ಪ ಒಂಜಿ ಸ್ಥಾನಮಾನ ಅಡ್ಕೊಳ್ತೇವೆ ಅಂಚಿನ ಸ್ಥಾನಮಾನ ಕೊರಡು ಪಂಪಿನ ಒಂಜಿ ನಿಟ್ಟಿಡು ಒಂಜಿ ಟ್ರಸ್ಟ್ ದಕ್ಕಲು ಚೈತೇವೆ ಅನ್ನ ಟ್ರಸ್ಟ್ ದಕ್ಕಲು ಚಪ್ಪುನಾಗ ಆ ಒಂಜಿ ಜೀರ್ಣೋದ್ಧಾರದ ಒಂದು ಸಮಿತಿ ಮಲ್ಪಡೊಂದು ಆಲೋಚನೆ ಮಾಡ್ತೇವೆ ಸಮಿತಿ ಮಲ್ಪಡೊಂದು ಆಲೋಚನೆ ಮಾಡ್ಬಿಡ ದಾದನ ಎನ್ನ ತರಕ್ಕೆ ಒಂದು ಸಮಿತಿದ ಒಂದು ಅಧ್ಯಕ್ಷ ಸ್ಥಾನ ಕೊಡ್ತೇವೆ ದಾದನ ಆ ಅಪ್ಪೆ ವಾರಾಯ ಅಪ್ಪೆ ಎಂಕುಲು ಒಂಜಿ ಕುಡ್ಲದ ಉರುಡಿತ್ತನಲ್ಲ ದಾದನ ಈ ಜಾಗೆ ಎಂಕಲ್ದ ಬೇಲೆ ಆ ಓಡು ಪಂಪಿನ ಆ ಅಪ್ಪೆಗಳು ಒಂಜಿ ದಾದನ ಒಂಜಿ ಆಶೆ ಉಂಡ ಅತ್ತನ ಎಂಕಲ ಕೈಟ್ ಆ ಅಪ್ಪೆ ಮಲ್ಪೋಡು ಪಂಪಿನ ಆಶೆ ಅಪ್ಪೆಗಳು ಉಂಡ ದಾದನ ಎಂಕಲೆ ಒಂಜಿ ಆ ಒಂಜಿ ಜವಾಬ್ದಾರಿನ ಕೊಡ್ತೇವೆ ಜವಾಬ್ದಾರಿ ಕೊರ್ನ ಎಂಕೊಂಜಿ ಖುಷಿತ ವಿಷಯ ಎಂಜವನ್ನ ಯಾನೊಂಜಿ ಪನ್ನೋಡ ಎಂಕ್ ರಾಜಕೀಯ ಬಾರಿತಿಲ್ಲ ಇನ್ನು ಸಂಘ ಸಂಸ್ಥೆ ಐಟ್ ನೆಟ್ಟು ಪೂರ ಇತ್ತಿನ ರಾಜಕೀಯ ಬುರ್ದು ಇನ್ನು ಹೋಗಿ ಒಂಜಿ ಕಾರ್ಯಕ್ರಮ ಮಲ್ಪಡ ರಾಜಕೀಯ ಏರೆ ಅವಡು ಅಕಲೆ ನಾನು ಎದುರು ಮಾಡ್ನೇನು ಅಂಡ ಇನಿ ಎಂಕು ಖುಷಿ ಎಂಜಿನ ಮಂಡ ರಾಜಕೀಯದ ವ್ಯಕ್ತಿಲೇ ಹೆಚ್ಚು ಆ ರಾಜಕೀಯದ ವ್ಯಕ್ತಿಲೇನು ಕಾಸ್ದ ವ್ಯಕ್ತಿಲೇನು ಬುರ್ದು ಇನಿ ಒಂಜಿ ವಾರ ಈ ಕ್ಷೇತ್ರದ ಇನಿ ಎಲ್ಲೆಲ್ಲ ಒಂಜಿ ಜವಾಬ್ದಾರಿ ಎಲ್ಲೆಲ್ಲ ಸಂಸ್ಥೆ ತಿನ್ನಕಲೇನು ಈ ಒಂಜಿ ಜಾಗೆಟ್ ಒಂಜಿ ಜವಾಬ್ದಾರಿ ಕೊಡ್ತೇವೆ ನಿಜವಾದ ದಾದನ ಇನ್ನು ಮಸ್ತ್ ಖುಷಿ ಅವನು ಒಂಜೇ ಅಪ್ಪೆ ಜೋಕುಲ್ಲೆಕ ಇನ್ನು ಒಂಜಿ ಜೀರ್ಣೋದ್ಧಾರ ಸಮಿತಿ ನಿರ್ಣಯ ಆಗ್ತದೆ ಆ ಜೀರ್ಣೋದ್ಧಾರ ಸಮಿತಿ ಒಂಜಿ ಎಡ್ಡೆ ಬೇಲೆ ಅವಡು ಒಂಜಿ ಎಡ್ಡೆ ಒಂಜಿ ದೇವರಿಗೆ ಒಂಜಿ ಕುಲ್ಲು ನಂಚಿನ ಅಧಿಕಾರದ ಕುಲ್ಲು ನಂಚಿನ ಒಂಜಿ ಒಂಜಿ ಸ್ಥಾನ ತಿಕ್ಕಾಡು ಬಂದು ಎನ್ನಲ ಒಂಜಿ ಆಸೆ ಅಂಚೆನೆ ಇನಿ ಒಂಜಿ ಜೀರ್ಣೋದ್ಧಾರದ ಸಮಿತಿ ಒಂಜಿ ರಚನೆ ಅನ್ನಾಗ ಕೆಲವೆರ್ನ ಬಾಯಿಡ್ ಅಕಲ್ನ ಸ್ವಂತ ಇಚ್ಚೆಡು ಕೆಲವೊಂಜಿ ವಿಷಯನ ಪಂಡೇರು ಎಂಕ್ ದಾದನ ಅವು ಕೇಳ್ನಾಗನೆ ಎಂಕ್ ಒಂಚೂರು ರೋಮ ಎಂಕ್ ಸರ್ಕ ಉಂಟು ದ್ಯಾಪಂಡ ದಾದನ ಒಂಜಿ ಅಪ್ಪೆನ ಒಂಜಿ ನೆಟೆ ಒಂಜಿ ಪ್ರಭಾವ ಉಂಟು ಅಂಚಾದಾಗ ಆ ಅಪ್ಪನ ಪ್ರಭಾವ ನನಲಾತ್ ಹೆಚ್ಚಾವಡು ಒಂಜಿ ಸಾನ್ನಿಧ್ಯ ರಚನೆ ಐನಾತ್ ಬೇಗ ಆವಡು ಒಂಜಿ ಅಪ್ಪೆ ಆ ಒಂಜಿ ಅಧಿಕಾರದ ಕುಲ್ಲಡ ಬಂತನ ಎನ್ನಲ ಒಂಜಿ ಆಸೆ ಮಾತೆರಲ ನೆಕ್ ಸಹಕಾರ ಮಲ್ಪಡೊಂದು ನಿಕಲ್ಲ ಮಾತೆರಡಲ ಯಾನ್ ರಡ್ಡು ಕೈಟ್ರೆ ನಮಸ್ಕಾರ ಬಂದು ಯಾನೆಲ್ಲ ರಡ್ಡು ಪಾತೆರ ಮುಗಿತು. ಧನ್ಯವಾದ ಸರ್. ಮಾತೆರಲು ನಮಸ್ಕಾರ. ಇನ್ನು ನಮ್ಮ ಶ್ರೀ ಕ್ಷೇತ್ರ ಕುಂಪಣ ಮಂಜರಟುಲ್ಲ ಇನ್ನು ನಮ್ಮೊಟ್ಟಿಗೆ ಈ ಕ್ಷೇತ್ರದ ನಿಮ್ಮೆಲ್ಲ ಭಕ್ತಿ ಇದೆ ಎರಡು ಜಾತಿ ವಿಷಯ ಸರಿ ನಗುದಾರೆ ಊರು ಸರ್ ಹಾಂ ಓಕೆ ಇದು ಅಲ್ಪಡದ ಈ ಕ್ಷೇತ್ರ ಏನು ಓಕೆ ಊರು ಇಲ್ಲೊಂಜಿ ಕ್ಷೇತ್ರ ಬದಲು ಗಾಂಧಿ ಮಸ್ತ್ ಬದಲಾವಣೆ ನೀರು ಐದು ಮೇನ್ ಈ ಆರೋಗ್ಯದ ಇದರಿಂದ ಅವು ಕಂಚಲ ತೊಗೊತಿತ್ತೆ ಒಂದು ಕ್ಯಾನ್ಸರ್ ಪೇಷಂಟ್ ಬರ್ತೇನೆ ಅದು ಮುಚ್ಚಿದ್ದಾರೆ ಮುಚ್ಚಿದ ಬೆಲ್ಲ ಆರಿಕೊಂಡು ಅವನೇ ಕ್ಷೇತ್ರ ಬಂದು ಎಲ್ಲ ಪೂರ್ತಿ ನಾಲ್ಕು ನಮ್ಗೆ ಸರಿ ಲಾಸ್ಟ್ ಟೈಮು ಡಾಕ್ಟರ್ ಬಂದಿದ್ದೆ ಗಂಟು ತಿಂಗಳು ಟೈಮ್ ಇದು ಲಾಸ್ಟ್ ಚೇಂಜಿಗೆ ಉಂಟು ಬಂದು ಮತ್ತು ಮಾಂಪಡೆ ಒಂದು ಬೆಟ್ಟರ್ ಎಲ್ಲ
ಇದು ಹೋಗಿ ಬಸ್ ಬರೋದು ಕೆಲಸ ಇವತ್ತು ಕಾಸು ಇದೆ ಏನಾದ್ರೆ ಗಾಡಿ ತಗೊಂಡು ಬಟ್ಟೆ ಉಂಟದಾನ ಟೈರ್ ಪಣ್ಣ ಅದು ಬಂದಿದೆ ಕ್ರಿಕೆಟ್ ಕೊಡ್ತಿದ್ದಾರೆ ವಾಲಿಬಾಲ್ ಈ ರಬ್ಬರ್ ಟ್ಯಾಪ್ ಕೆಲಸ ಅರ್ಧ ಗಂಟೆ ಅಪ್ಪ ಮತ್ತೊಂದು ಡಾಕ್ಟರ್ ತೂಕುವರೆಲ್ಲ ಸಾಕಾಗ್ತದೆ ಒಂದು ತುಂಬ ಟೈಮ್ ಈ ಕ್ಷೇತ್ರ ಬತ್ತನೆ ಬದಲಾವಣೆ ಆಗೋದು ದೇವರ ನೆನಪು ಸಂಜಾತಿ ಕ್ಷೇತ್ರ ಬತ್ತನೆ ಆರೋಗ್ಯ ಬದಲಾವಣೆ ಸಂಜಾತಿ ಸುಮಾರು ಜನ ಇಂಚು ಬಂದು ಮತ್ತೆ ನಮಗೆ ಒಂದು ಕ್ಷೇತ್ರ ಬದಲಾವಣೆ ಜಾಸ್ತಿ ಅಂತ ಬದಲಾವಣೆ ಆಗ್ತದೆ ಇದು ಖಂಡಿತ ಎಂತೆ ಬದಲಾವಣೆ ಆಗಿದೆ ಸೊ ಈ ಕ್ಷೇತ್ರದ ಜೀರ್ಣೋದ್ಧಾರ ಸೊ ಈ ರೀತಿ ಬದಲಾವಣೆ ಇದು ಅಮ್ಮಲ್ಲಿ ಹಾಕೋದಿರೋದು ಸಮಸ್ಯೆ ಬಂದಾಗ ಒಂದು ಏನೆಲ್ಲ ಪಾಪ ದೇವಸ್ಥಾನ ಜಾತ್ರೆ ಸಮಾಧಾನ ರೋಡ್ ಮರ್ಯಾದ ಸಂಜಾತ ಬೇರೆ ಬೇರೆ ಕಮಿಟಿ ಬೇನೊಂದಿಲ್ಲ ಸಂಜಾತ ಈ ಕಮಿಟಿಗಳ ಸೇರೋದು ಬುಚ್ಚಿ ಬಂದಿದೆ ಒಟ್ಟು ಸೇರಿ ಅದು ಎಂಟು ಬೇರೆ ಜೊತೆದಾರ ಇಲ್ಲ ಕೈ ನಲ್ಲಾತ ಜೊತೆ ಬೇರೆ ಈ ಕ್ಷೇತ್ರ ಒಂದು ಜಾತಿ ಬೆಳಗ್ಗೆ ನೀರೆಲ್ಲ ಆರೋಗ್ಯ ಧನ್ಯವಾದ. ನಮಸ್ತೆ ನಮ್ಮ ಶ್ರೀ ಕ್ಷೇತ್ರ ಗುಂಪಣ್ಣಮ್ಮ ಜರಟುಲ್ಲ ಇಂದಿನ ಬಿಟ್ಟು ಈ ಕ್ಷೇತ್ರ ಬದುಕಿದ ಜನ ಜೀವನ ಜಾಸ್ತಿ ಬದಲಾವಣೆ ಏನೊಂದಿದೆ ಅಕ್ಕ ನಮ್ಮ ಒಟ್ಟಿಗೆ ಅರಡೊಂದು ಜಾತಿ ವಿಷಯ ಪಾತ್ರ ನಮಸ್ತೆ ಈರ್ನ ಪುದಾರಿ ಪಣದ ಈರ್ನ ಊರು ಈರು ಅಲ್ಪಟ್ಟು ಇದೆ ಓ ಕಾರಣ ಆಗ್ತದೆ ಜಾಸ್ತಿ ಮಸ್ತ್ ಹೊರ ಕಮ್ಮಿ ಹಾಕಿ ವಾಪಸ್ ವಾಪಸ್ ಪಂಜಿರು ನೀರು ನೀರು ತಂದು ಇಂಜೆಕ್ಷನ್ ಮತ್ತು ನೀರು ತೆಪ್ಪಿರೋ ನೀರು ವಾಪಸ್ ಸುಮಾರು ಮಂಜಿರ ಸ್ಕ್ಯಾನಿಂಗ್ ಮಸ್ತ್ ಜ್ವರ ಬರುತ್ತೆ ರಾತ್ರಿ ಬಾವಿ
ನೀರಿಗೆ ಬರೋದು ಅಂಚೆ ಹರ್ಪಂಜೆ ರಿಂಚಿಂಜಿ ದೇವಸ್ಥಾನ ನೀರು ಬರೀರಾಯ್ತು ಇಲ್ಲಂದಕ್ಕೆ ಒಂದು ಪ್ರಸಾದದ ಒಂದು ಗೆಡ್ಡೆ ಉಂಟು ನವರಾತ್ರಿ ಟೈಮ್ ನಾನು ಬದುಕುವೆ ನಂಬಿಕೆ ಮಾಂಗಲ್ಯ ಅಮ್ಮನ ಹಸದ ನವರಾತ್ರಿ ನನಗೆ ಇಂಚ ಹುಷಾರಾಯ ಅಂಚ ಮೊದಲ ಬದಲಾವಣೆ ಸೊ ಈ ಅಮ್ಮನ ಕ್ಷೇತ್ರ ಬರ್ತಾರೆ ಸೊ ಇತ್ತ ಮುಲ್ಪ ಜೀರ್ಣೋದ್ಧಾರ ಸೊ ಇರುವ ಆ ಥರದ ಸೊ ಒಂದಾರು ಜನಕ್ಕೆ ಏರೆ ಹುಷಾರಿಲ್ಲ ಈ ಕ್ಷೇತ್ರ ನಂಬಿಕೆ ಖಂಡಿತ ಪೂರ ಸಮಸ್ಯೆ ಪರಿಹಾರ ಸೊ ಒಂದಾರು ಜೀವನದ ಯಾವ ಸಮಸ್ಯೆ ಬಗ್ಗೆ ಪೂರ ಅಮ್ಮತೆ ಸಿಚುವೇಶನ್ ಊರಿಗ ಇಜ್ಜಿ ಇಜ್ಜಿಂಗಂತೇಳಿ ಅಷ್ಟು ಅಮ್ಮ ದಾದ ಅನ್ಕೊಂಡಮ್ಮ ಸಂತ ಪಾತ್ರ ಅಂದ್ರೆ ಬೇರೆ ನಾಳೆ ಯೋಚನೆ ಕ್ಷೇತ್ರ ಬರೋದಿಕ್ಕೆ ನಮಸ್ತೆ ನಮ್ಮ ಇತ್ತೆ ಶ್ರೀ ಕ್ಷೇತ್ರ ಕುಂಬಳಮ್ಮ ಜಂಡಲ್ಲ ಈಗ ನಮ್ಮೊಟ್ಟಿಗೆ ಒಂದು ಭಕ್ತರಿರಲಿಲ್ಲ ಒಂಚೂರು ಪಾತ್ರ ನಮಸ್ತೆ ಸರ್ ಏನು ಈ ಕ್ಷೇತ್ರಕ್ಕೆ ಯಾವ ಕಾರಣ ಈ ಕ್ಷೇತ್ರಕ್ಕೆ ಮುಂಚೆ ಬಂದೆ ಸ್ಟಾರ್ಟ್ ಆಗುವುದು ಬಂದಿದ್ದೆ ಅಲ್ಲಿ ನಾನು ಫಸ್ಟ್ ಭಜನೆ ನಾನೇ ಮಾಡಿದೆ. ಓ ಈಗ ನಿಮಗೆ ಕ್ಷೇತ್ರದ ಬಗ್ಗೆ ಏನು ಅನಿಸ್ತಾ ಇದೆ? ಕ್ಷೇತ್ರ ಬಗ್ಗೆ ನನ್ನ ಕಾಲೆಲ್ಲರೂ ಅರ್ಥ ಇತ್ತು, ಈಗ ಸುಮಾರಾಗಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ. ಈಗ ಇದೊಂದು ಜೀರ್ಣೋದ್ಧಾರಕ್ಕೆ ಬಿಟ್ಟಿದ್ದಾರೆ, ಸೊ ಇದಕ್ಕೆ ಏನು ಸಹಕಾರ ಕೊಡಬೇಕು ಜನಗಳು ಇಲ್ಲ ಸಹಕಾರ ಕೊಡುವ. ಸೊ ಈಗ ಇಲ್ಲಿಗೆ ಬರೋರೆಲ್ಲ ಅಂದರೆ ಒಟ್ಟು ಭಕ್ತಿಯಿಂದ ಬಂದರೆ ಈ ಕ್ಷೇತ್ರದಲ್ಲಿ ಖಂಡಿತ ಅವರಿಗೆ ಒಳ್ಳೆಯದು. ನಿಮ್ಮ ಕಣ್ಣ ಮುಂದೆ ಯಾವ ಥರ ಒಳ್ಳೆಯದಾಗಿದೆ? ಎಲ್ಲ ಆಗಿದೆ, ಎಲ್ಲ ಹೊರಗೆ ಸುಮಾರು ಆಗಿದೆ, ಸ್ವಲ್ಪ ಅಲ್ಲ ಎಲ್ಲ ಜನರಿಗೆ ಆದವರು ಬರುವುದಿಲ್ಲ. ಅದು ಸಮಸ್ಯೆ ಅಂದರೆ ಯಾರಿಗೆ ಒಳ್ಳೆಯದಾಗಿದೆ ಅವ್ರು ಮತ್ತೆ ಬರ್ತಿಲ್ಲ. ನಾವು ಇಲ್ಲಿ ಮುಟ್ಟಲು ಹಾಗಾಗಿ ಯಾರೆಲ್ಲ ಒಳ್ಳೆಯದಾಗಿದೆ ಅವರೆಲ್ಲರೂ ಕೂಡ ಬಂದರೆ ಈ ಕ್ಷೇತ್ರ ಇನ್ನೂ ಬೆಳಗ್ತದೆ, ಇನ್ನೂ ಬೆಳಗ್ತದೆ. ಸೊ ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಕ್ಷೇತ್ರ ಕಟ್ತೀವಿ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ, ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ನೀವು ಹಾಗಾಗಿ ಪ್ರತಿ ಸಲ ಏನು ಕಾರ್ಯಕ್ರಮ ಇದ್ರೆ ಇಲ್ಲಿ ಬರ್ತೀರಿ? ನಾನು ಬರ್ತೀನಿ, ಬರ್ತಾ ಇರ್ತೀನಿ. ಸ್ವಲ್ಪ ದಿವಸ ಬರಲಿಲ್ಲ. ಹಾಗೆ ಈಗ ಆರಾಮ ಬರ್ತಾ ಇದ್ದೀರಿ. ನಿಮ್ಮ ಏನೆಲ್ಲ ಸೇವೆಗಳಿದೆಯೋ ಅದೇ ಅಮ್ಮ ಇನ್ನೂ ಕೂಡ ಸ್ವೀಕರಿಸಲಿ, ನಿಮಗೆ ಆಯುಷ್ಯ ಆರೋಗ್ಯವನ್ನು ನಮ್ಮ ಕೊಟ್ಟೆ ಅಂತ ಹೇಳ್ಕೊಡ್ತೀನಿ. ನಮಸ್ಕಾರ, ನಾವಿವತ್ತು ಶ್ರೀ ಕ್ಷೇತ್ರ ಕುಂಪಳಮಜನಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಈ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿರುವಂತಹ ಕಾರ್ಯದರ್ಶಿ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ತಮ್ಮ ಹೆಸರು? ನಂದೀಶ್ವರ ಶಶಿಧರ. ಬಜ್ಪೇವು. ನೀವು ಆ ಊರಿನ ಇಲ್ಲಿಗೆ ಯಾವ ಕಾರಣಕ್ಕೆ ಬಂದಿರಿ? ದೇವರ ಸಂಪರ್ಕ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಭಕ್ತಿ ನಂಬಿಕೆ ಇಲ್ಲಿ ಮೂಡಿದ ತಕ್ಷಣ ನಾವು ಒಂದು ಸಾಧಾರಣ ಸತತ 7 ವರ್ಷಗಳಿಂದ ಈ ತಾಯಿಯ ಸೇವೆಯಲ್ಲಿ. ಹಾಗೆಯೇ ನನ್ನ ಜೀವನದಲ್ಲಿ ಏನೆಲ್ಲ ಬೇಕು ಅದು ತಾಯಿ ಕೊಟ್ಟಿದ್ದಾರೆ. ಹಾಗಾಗಿ ಸಂತೋಷದಿಂದ ಒಂದು ಸಣ್ಣ ಕುಟುಂಬ, ಸಣ್ಣ ಜೀವನ ನಡೀತಾ ಇದೆ. ಈಗ ಈ ಕ್ಷೇತ್ರಕ್ಕೆ ನಿಮಗೆ ನೀವು ಬೇಡಿದ್ದೆಲ್ಲ ತಕ್ಷಣ ಸಿಗ್ತಾ ಇತ್ತಾ? ಹೇಗೆ ನಾವು ತಾಯಿಯನ್ನು ನೋಡ್ತಿದ್ದೇವೆ? ತಾಯಿಯ ಅಣುವಿನ ಪ್ರಕಾರ ನಮಗೆ ಎಷ್ಟು ಹಂತವಾಗಿ ಸಿಗ್ತದೆ ಅದು ಉತ್ತಮ. ಒಮ್ಮೆಲೆ ಸಿಕ್ಕಿದ್ರೆ ಏನಾಗ್ತದೆ ಅಂತ ನಮಗೂ ಆತಂಕ ಬರ್ತದೆ. ಒಮ್ಮೆಲೆ ಯಾವತ್ತೂ ಸಿಗ್ಬೋದು, ಹಂತವಾಗಿ ಸಿಕ್ಕಿದ್ದು ಅದು ಕೊನೆಯ ತನಕ ಇರ್ತದೆ. ಸೊ ಈಗ ಇಲ್ಲಿ ಅಂದರೆ ಈಗ ಹಂತವಾಗಿ ಸಿಗುವಾಗ ನಂಬಿಕೆ ಅಷ್ಟು ಸಮಯ ಉಳಿಸ್ಕೊಳ್ಳೋದು ಹೇಗೆ? ಖಂಡಿತ ಅದು ಭಕ್ತಿ ನಂಬಿಕೆ ಮನಸ್ಸಿನಲ್ಲಿ ಯಾವಾಗ ಕೊಳೆ ಇರ್ತದೆ
ಅದು ಹಂತ ಹಂತವೇ. ಯಾವಾಗ ಈಗ ನಾನು ಇಲ್ಲಿಗೆ ಬರುವಾಗ ನನಗೆ ಗೊತ್ತಿರಲಿಲ್ಲ ನಾನು ಯಾಕೆ ಬಂದೆ, ಯಾಕೋಸ್ಕರ ಬಂದೆ. ಈ ಪುಣ್ಯದ ಮಣ್ಣಿನಲ್ಲಿ ನನ್ನದು ಒಂದು ಕೆಲಸ ಕಾರ್ಯ ಆಗುವುದುಂಟು, ಹಾಗಾಗಿ ನಾನು ಇಲ್ಲಿದ್ದೇನೆ. ಹಾಗೆ ಇಲ್ಲಿಗೆ ತುಂಬಾ ಜನ ಭಕ್ತರು ಬರ್ತಾರೆ, ಬಂದು ಅವರಿಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ, ನಂತರ ಮತ್ತೆ ಈ ಕಡೆ ತಲೆ ಹಾಕೋದಿಲ್ಲ. ಸೊ ಇದರ ಬಗ್ಗೆ ಏನು ಏನಂದ್ರೆ ತಾಯಿ ಎಲ್ಲವೂ ಕೊಡ್ತಾರೆ. ತಾಯಿ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಈ ಮನುಷ್ಯರ ಚಿಂತನೆಯಲ್ಲಿ ನಮಗೆ ಹೇಳಿಕ್ಕಾಗುದಿಲ್ಲ. ತಾಯಿಯನ್ನು ಮಾತು ಹೇಳ್ತಾರೆ, ಮನುಷ್ಯನನ್ನಾದ್ರೂ ನಂಬು, ಮನುಷ್ಯನ ಮನಸ್ಸನ್ನು ಯಾವತ್ತೂ ಚಂಚಲ, ಅದು ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ. ಹಾಗಾಗಿ ಬಟ್ ನಮ್ದು ಹಾಗೆ ನಾವೇನಂದ್ರೆ ನಾವು ಕಣ್ಣಾರೆ ನೋಡಿದ್ದೇವೆ ಇಲ್ಲಿ ಆಗು ಹೋಗುಗಳನ್ನು, ಎಷ್ಟೋ ಆಗು ಹೋಗುಗಳನ್ನು ನೋಡಿದ್ದೇವೆ, ಎಲ್ಲ ಪವಾಡಗಳನ್ನು ನಾವು ಇಲ್ಲಿ ಕಣ್ಣಾರೆ ನೋಡಿದವರು ನಾವು. ಹಾಗಾಗಿ ಆ ನಂಬಿಕೆಗಳನ್ನು ನಾವು ಉಳಿಸ್ಕೊಳ್ತೇವೆ. ಯಾವುದೇ ಒಂದು ವಸ್ತುವನ್ನು ನೋಡುವಾಗ ಅದರ ಉಪಯೋಗತೆ ನಾವು ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಉಪಯೋಗ ಮಾಡದಿದ್ರೆ ಗೊತ್ತಿರುವುದಿಲ್ಲ. ಸರಿ ನೋಡಿ, ಹೌದೌದು ಅಷ್ಟೇ ಇರುತ್ತೆ. ಉಪಯೋಗ ಮಾಡಿದ ನಂತರವೇ ಅದರ ಒಳಿತು ಕೆಡುಕು ಎಲ್ಲವೂ. ಈಗ ಇದರಲ್ಲಿ ಒಂದಷ್ಟು ಜನ ಅಂದ್ರೆ ತುಂಬಾ ಜನ ಏನೂ ಇಲ್ಲ, ನೀವೇ ಒಂದಷ್ಟು ಸಣ್ಣ ಸಮಿತಿ ಇದೆ, ನೀವು ಇಷ್ಟು ವರ್ಷ ಹೇಗೆ ಅದನ್ನು ನಡೆಸ್ಕೊಂಡು ಬಂದಿರಿ, ಹೇಗೆ ಸಾಧ್ಯ? ನಮ್ಮಿಂದ ಏನು ಸಾಧ್ಯ? ನಮ್ಮಿಂದ ನಾವು ಏನು ಮಾಡಲಿಲ್ಲ, ನಮ್ಮಿಂದ ಮಾಡಿಸಿದ್ದಷ್ಟೇ. ನಮ್ಮಿಂದ ಏನಿಲ್ಲ, ನಮ್ಮಿಂದ ಮಾಡಿಸೋದು. ಹಾಗಾದ್ರೆ ತಾಯಿಗೆ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡೋದು ಖಂಡಿತ ನಿಲ್ಲಿಸಿದ್ದಾರೆ. ತಾಯಿಯಿಂದ ಆಶೀರ್ವಾದ ಮಾಡಿ ಅವ್ರು ಹೇಗೆ ಹೇಳ್ತಾರೆ ತಾಯಿ, ಅದೇ ರೀತಿ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೇವೆ. ಹಾಗಾಗಿ ನಾವು ಹೋದ ಕಡೆಯಲ್ಲೆಲ್ಲ ಇಷ್ಟು ಸಮಯದಿಂದ ನಾನು ತಾಯಿಯ ಸೇವೆ ಮಾಡ್ತಾ ಇದ್ದೇನೆ. ಎಲ್ಲವೂ ಉತ್ತಮ ಕೆಲಸ ಕಾರ್ಯಗಳೇ ನಡೀತಾ ಉಂಟು. ಉದ್ಯೋಗದಲ್ಲಿ ಆಗಲಿ, ಇಲ್ಲದ್ರೆ ಯಾವುದೇ ಕ್ಷೇತ್ರದಲ್ಲಿ ಆಗಲಿ. ಈಗ ನಾನು ಅಕ್ಷಯ ಭಜನಾ ತಂಡ ಅಂತ ಒಂದು ಹಿಂದಿನಿಂದಲೂ ಬೇರೆ ಬೇರೆ ತಂಡಗಳಲ್ಲಿ ನಾನು ಭಜನೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಹಾಗೆ ಈಗಿನ ಪ್ರಸ್ತುತ ಕಾಲದಲ್ಲಿ ನಾನು ಅಕ್ಷಯ ಭಜನಾ ತಂಡ ಅಂತ ಅಡ್ಡಾಡ್ಬಲ್ಲ, ಅದರಲ್ಲಿ ಸಕ್ರಿಯವಾಗಿ ನಾನು ಭಜನೆ ಹೋಗ್ತಾ ಇದ್ದೇನೆ. ಅದರಲ್ಲಿ ಸಹ ನಮ್ಮದೊಂದು ಉತ್ತಮ ಕಾರ್ಯಗತಿ ಹೋಗ್ತಾ ಉಂಟು. ಸಂಧ್ಯಾ ಭಜನೆ ಅಂತ ಮಂಗಳವಾರ. ಸೊ ಎಲ್ಲ ಕಡೆಗಳಲ್ಲಿ ಈ ದಕ್ಷಿಣ ಕನ್ನಡ ಹಾಗೆಯೇ ತಾಯಿಯ ಒಂದು ಸೇವೆಯಲ್ಲಿ ಸಹ ಭಜನೆಯನ್ನು ಹಾಡುವಂಥ ಯೋಗ ನಮಗೆ ಸಿಕ್ಕಿದೆ. ಅಂಥದ್ದು ಪುಣ್ಯ ಕೆಲಸವನ್ನು ಕೈ ಚೆಲ್ಲಲಿಕ್ಕೆ ನಮಗೂ ಬೇಡ. ಹಾಗಾಗಿ ಈಗ ನೀವು ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಹೇಗೆ ಕಾರ್ಯದರ್ಶಿಯಾಗಿ ನನ್ನ ಒಂದು ಮುಂದಾಲೋಚನೆಯ ಪ್ರಕಾರ, ಹಾಗೆ ತಾಯಿಯ ಒಂದು ಅಪ್ಪಣೆಯ ಪ್ರಕಾರ ನನ್ನ ಎಲ್ಲ ಏನು ಒಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದು ಉಡುಪಿಯಲ್ಲಿ ಈ ಪುಣ್ಯ ಭೂಮಿಯೇ ಒಂದು ದೇವಾಲಯ ಅಂತ ಹೇಳ್ಬೋದು. ಎಷ್ಟು ಹಲವು ಕ್ಷೇತ್ರಗಳು, ಹಲವು ಮಂದಿರಗಳು, ಹಲವು ಯುವಕ ಮಂಡಳಗಳು, ಹಲವು ಯುವತಿ ಮಂಡಳಗಳು. ಹಾಗಾಗಿ ನಾನು ಏನಂದರೆ ತಾಯಿಯ ಒಂದು ಅಪ್ಪಣೆ ಏನಂದ್ರೆ ಹನಿ ಹನಿ ಸೇರಿದರೆ ಹಣ, ವಿಶ್ವಾಸವೂ ಫಲಪ್ರದಾಯ. ಈ ಎರಡು ಮಾತು ಯಾವತ್ತೂ ಆಲೋಚನೆಯಲ್ಲಿ ಇಟ್ಟಿದೆ. ಹನಿ ಹನಿ ಸೇರಿದರೆ ಹಳ್ಳ ಅಂತ ನನಗೆ ಒಮ್ಮೆಲೆ 1 ಕೋಟಿ ಬೇಡ, ನನಗೆ 1 ರೂಪಾಯಿ ಸಿಕ್ಕಿದ್ರು ಸಾಕು. ತಾಯಿಗೆ ಪ್ರೀತಿ. ಕೆಲವರಿಗಿರ್ಬೋದು ನನಗೆ 1 ಕೋಟಿ ಸಿಕ್ಕಿದ್ರೆ ನಾನೆಲ್ಲ ಕೆಲಸ ಮುಗಿಸ್ತೇನೆ, ಆದರೆ ಯೋಗ ಬೇಕು ಅಲ್ವಾ? ನಮ್ಮ ತಾಯಿಯ ಪ್ರಕಾರ ಏನು, 1 ರಿಂದ 1 ರೂಪಾಯಿ ಅದೆಷ್ಟೋ ಭಕ್ತಾದಿಗಳು ಕೊಡ್ತಾರೆ. 1 ರೂಪಾಯಿಂದಲೇ ದೇಶವು ಬೆಳಗ್ತದೆ, ನಾಡು ಬೆಳಗ್ತದೆ, ಕ್ಷೇತ್ರವೂ ಬೆಳಗ್ತದೆ. ಹಾಗಾಗಿ ನಾನು ಕಾರ್ಯದರ್ಶಿಯಾಗಿ ನನ್ನ ಮುಂಚೂಣಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರಗಳಲ್ಲಿ ಅದೆಷ್ಟೋ ಮಂದಿರಗಳು ಈಗ ನಮ್ಮ ಕಾರ್ಯಗತಿ ನಡೀತಾ ಉಂಟು. ಹಾಗಾಗಿ ನಾವು ಏನು ಮಾಡಿದ್ದೇವೆ ಅಂದರೆ ಅದೃಷ್ಟ ಚಿಂತೆ ಇದರ ಒಂದು ಒಳಿತನ್ನು ತಾಯಿಯೇ ನಮಗೆ ಹೇಳಿ, ನಮ್ಗೆ ಗೊತ್ತೇ ಇಲ್ಲ ಈ ರೀತಿ ಇದೆ, ಈ ರೀತಿ ಆಗ್ತದೆ ಅಂತ ನಮಗೆ ಸಹ ಗೊತ್ತಿಲ್ಲ. ಹಾಗಾಗಿ ಏನಾಯ್ತು, ಇದನ್ನು ನಾವು ಒಂದು ಪ್ರಯೋಗಿಸಿದ್ದೇವೆ. ಯಾವುದು ತಾಯಿ ಹೇಳಿದ್ರು ಹೀಗೆ ಮಾಡಿ, ಇದು ನಿಮಗೆ ಒಳಿತನ್ನು, ಇದರಲ್ಲಿ ಏನು ಅಂತ ನಾವು ತೋರಿಸಿಕೊಡ್ತೇವೆ. ಯಾವ ಮಂದಿರಕ್ಕೆ ಹೋದ್ರು ಇಲ್ಲಂತ ಇಲ್ಲ, ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸ್ತಾರೆ ಅಂದ್ರೆ ನಮಗೆ ವಿಶ್ವಾಸ. ಹಾಗಾಗಿ ಒಂದು ಒಳ್ಳೆ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಉಂಟು. ನೋಡುವಾಗ ಹೇಳ್ತಾರೆ ಹೌದಾ ಇಲ್ಲಿ ಕೆಲವರು ಬಂದವರಿದ್ದಾರೆ, ಕೆಲವರು ಸೇವೆಗೆ ಭಜನೆ ಸೇವೆಗೆ ಬಂದವರಿದ್ದಾರೆ. ನಮಗೆ ಪ್ರತಿ ವರ್ಷ ಆಗುವಂಥ ವಾರ್ಷಿಕ ಇದಿದೆ. ಹಾಗಾಗಿ ನಾವೇನು ಮಾಡಿದ್ದೀವಿ,
ಕ್ಷೇತ್ರದಲ್ಲಿ ಒಂದು ಮಂಗಳಿಗೆ ಒಂದು ಕೂಪನ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಬೆಲೆ 1,000, 24 ಕಂತುಗಳು ಡ್ರಾ ನಡೀತಾ ಇರ್ತವೆ. ಹಾಗಾಗಿ ಇದರ ಒಂದು ಕೆಲಸ ಕಾರ್ಯಗಳು ನಡೀತಾ ಇವೆ. ಹಾಗಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ತಾಯಿ ನಡೆಸಿಕೊಡ್ತಾ ಇದ್ದಾರೆ. ಇದು ಈಗ 5ನೇ ತಿಂಗಳ ಡ್ರಾ ಇದೆ. ಎಲ್ಲವೂ ವಾಹಿನಿಯಲ್ಲಿ ಸಹ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಯೂಟ್ಯೂಬ್ ಚಾನಲ್ಸ್ ಇದೆ, ಅದರಲ್ಲಿ ಸಹ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಬಂದ ಯಾರು ವಿಜೇತರಿಗೆ ನಾವು ಅವರಿಗೆ ಏನು ಹಣ ಬೇಕಿದ್ರೆ ಹಣ, 90,000 ಇಲ್ಲದ್ರೆ ಗಾಡಿ, ಯಾವುದು ಬೇಕಿದ್ರೆ ನಾವು ಅವರಿಗೆ ಪ್ರಸ್ತುತ ಕಾಲದಲ್ಲಿ ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಇದರ ವಿಜ್ಞಾಪನೆ ಏನಂದರೆ, ಕಳೆದ ಬಾರಿ ನಾನು ಹೇಳಿದ್ದೇನೆ, ಈ ಬಾರಿ ಅದೇ ಹೇಳೋದು, ಈ ವಿಡಿಯೋ ಯಾರು ಸಂಘ ಮಂದಿರದವರು ಕ್ಷೇತ್ರದವರಿದ್ದಾರೆ ಖಂಡಿತವಾಗಿ ವಿಜ್ಞಾಪನೆ ಏನಂದರೆ, ನಮ್ಮ ಕ್ಷೇತ್ರದಿಂದ ಒಂದು ಬುಕ್ಕಿನಲ್ಲಿ ಅದೃಷ್ಟ ಚೀಟಿಯಲ್ಲಿ 10 ಪ್ರತಿಗಳು ಮಾತ್ರ. ಅದರೊಟ್ಟಿಗೆ ನಾವೊಂದು ಕ್ಷೇತ್ರದ ವಿಜ್ಞಾಪನೆ ಪತ್ರ, ಅದೇ ರೀತಿಯಾಗಿ ಕೋರಿಕೆ ಪತ್ರ, ಅದೇ ರೀತಿಯಾಗಿ ಇದರ ಉಳಿತಾಯ ಏನಂದರೆ, ಈಗ ಅವರು ನಮಗೆ ಕೊಟ್ಟರೆ, ಈಗ ಏನಂದರೆ ಬಾಂಧವ್ಯಗಳು ಅಂತ ಹೇಳ್ತಾರೆ. ಈಗ ಬಾಂಧವ್ಯಗಳು ಭಾರಿ ಇದಾಗ್ತದೆ. ಈ ಬಾಂಧವ್ಯಗಳು ಇನ್ನೂ ಬೆಳಿಬೇಕು. ತಾಯಿ ಅನ್ನೋ ಪ್ರಕಾರ ಈ ನಮ್ಮ ಬಾಂಧವ್ಯಗಳು ದೇವಸ್ಥಾನದಿಂದ ದೇವಸ್ಥಾನಕ್ಕೆ, ಮಂದಿರದಿಂದ ಮಂದಿರಕ್ಕೆ, ದೇವಸ್ಥಾನದಿಂದ ಮಂದಿರಕ್ಕೆ ಇದೊಂದು ಬೆಳೀತಾ ಹೋಗ್ಬೇಕು. ನಾಳೆ ಅವರು ನಮ್ಮ ಜೊತೆ ಇರಬೇಕು, ನಾವು ಅವರ ಜೊತೆ ಇರಬೇಕು. ಹಾಗಿರುವಾಗ ಈ ಏನು ಹೇಳ್ತಾರೆ, ಒಂದು ಬದಲಾವಣೆಯೊಂದು ತರುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಮಂದಿರಗಳಿವೆ. ಅವರು ಏನೀಗ ನಮಗೆ ಜೀರ್ಣೋದ್ಧಾರಕ್ಕೆ ಸಹಕಾರ ಮಾಡ್ತಾರೆ, ಅದೇ ಮುಂದಿನ ಏನು ಕೆಲವು ಸಮಯಗಳಲ್ಲಿ ಅವರ ಮಂದಿರ ಯಾರು ಕೊಡ್ತಾರೆ, ಅವರ ಮಂದಿರ ಜೀರ್ಣೋದ್ಧಾರ ಅಥವಾ ಏನೋ ಒಂದು ಕೆಲಸ ಕಾರ್ಯಗಳು ಅವರು ಹೇಳ್ತಾರೆ. ಆವಾಗ ಅವರು ಏನು ಮುಂದಾಲೋಚನೆ ಮಾಡದೆ ಏನು ತಲೆಯಲ್ಲಿ ನಾವು ಕೊಟ್ಟಿದ್ದೇವೆ, ಅವ್ರು ಕೊಡ್ತಾರ ಇಲ್ಲ, ಏನಿಲ್ಲ, ಖಂಡಿತ ಸದಾ ನಮ್ಮ ಕ್ಷೇತ್ರಕ್ಕೆ ಬಂದು ನಾವು ಹೀಗೆ ಇಳಿತಾ ಇದ್ದೇವೆ, ದೇವರ ಆಶೀರ್ವಾದ ನಮಗೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದರೆ ನಾವು ಕಷ್ಟಕಾಲ ಅಂತ ಅಲ್ಲ, ಅವರು ತಾಯಿಗೆ ಕೊಟ್ಟದ್ದು, ನಮ್ಗಲ್ಲ. ತಾಯಿಗೆ ಕೊಟ್ಟು ತಾಯಿ ಅಲ್ಲಿ ಯಾವ ದೇವರನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ ಅವರವರ ಸಂಪರ್ಕ, ನಮ್ಮದೇನಿಲ್ಲ. ನಾನು ಸಣ್ಣ ಸೇವಕ, ನಿಮಿತ್ತ. ನಾನು ತಾಯಿ ನನ್ನನ್ನು ನಿಮಿತ್ತಿದ್ದೆ, ಅಲ್ಲಿಗೆ ಹೋಗ್ಬೇಕಿದ್ರೆ ನಾನು ಒಂದು ಹೋಗಿದ್ದೇನೆ ನನ್ನ ಹಾದಿಯಲ್ಲಿ. ಅಲ್ಲಿ ಆ ದೇವರ ಏನು ಸಂಬಂಧಗಳು ನನಗೂ ಗೊತ್ತಿಲ್ಲ, ಅದು ತಾಯಿಗೆ ಮಾಯೆಯಲ್ಲಿ ಗೊತ್ತಿದ್ದ ವಿಚಾರ. ಆಗಿರುವಾಗ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲವೂ ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಹಾಗಾಗಿ ನನ್ನ ವಿಜ್ಞಾಪನೆ ಇಷ್ಟೇ, ಎಲ್ಲ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ, ಇಲ್ಲಿಂದ ಈಗೆಲ್ಲ ಆಗ್ತಾ ಉಂಟು ಏನೋ ಬದಲು. ನಮ್ಮಲ್ಲಿ ಇಷ್ಟೇ, ನಮ್ಮಲ್ಲಿ ತಾಯಿಯ ಫೋಟೋ ಇರುವ ಒಂದು ಪ್ರತಿ, ಅದನ್ನು ನಾವು ಬರೆದಿದ್ದೇವೆ ಎಲ್ಲ ವಿಚಾರಗಳು, ಅದೃಷ್ಟ ಚೀಟಿ ಅದರ ಒಂದು ಪ್ರತಿ. ಅದೇ ರೀತಿಯಾಗಿ ನಾವೊಂದು ಕ್ಷೇತ್ರದ ಜೀರ್ಣೋದ್ಧಾರ ಏನಾದರೂ ಅದರಲ್ಲಿ ಕುಂದು ಕೊರತೆಗಳಿದ್ದರೆ ನಮಗೆ ಖಂಡಿತ ಅದರಲ್ಲಿ ನಮ್ಮಲ್ಲಿ ಫೋನ್ ಮಾಡಬಹುದು, ಇಲ್ಲದ್ರೆ ಬಂದು ವಿಚಾರಿಸಬಹುದು, ಇಲ್ಲದ್ರೆ ನಮ್ಮನ್ನು ಕರಿಬಹುದು. ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಬಹುದು. ಇದನ್ನು ನಾವು ಯಾವತ್ತು ಯಾರಿಗೂ ವಾಟ್ಸಪ್ ಮುಖಾಂತರ ಇಲ್ಲ ಯಾವುದೇ ಮುಖಾಂತರ ಹೋಗಲಿಲ್ಲ. ನಮ್ಮ ಕ್ಷೇತ್ರದಿಂದಲೇ ಪ್ರತಿಯನ್ನು ಹಿಡ್ಕೊಂಡು ಮಂದಿರಕ್ಕೆ ಬರ್ತಾರೆ. ಮುಂಚಿತವಾಗಿ ನಾವು ಕರೆ ಮಾಡ್ತೇವೆ, ಅದಕ್ಕೆ ಅವರು ಹೇಳ್ತಾರೆ ಬನ್ನಿ, ಖಂಡಿತವಾಗಿಯೂ ಹೇಳ್ತಾರೆ, ನಾವು ಹೋಗ್ತೇವೆ, ಹೋಗಿ ಕೊಟ್ಟು ಬರ್ತೇವೆ. ಅದು ಅವರ ವಾರದ ಯಾವಾಗ ಭಜನಾ ಕಾರ್ಯಕ್ರಮ ಅಂದರೆ ಮಂದಿರಗಳಲ್ಲಿ ಅವರವರ ದಿವಸದ ಒಂದು ಭಜನೆ, ಆ ದಿವಸ ಹೋಗಿ ನಾವು ಅಲ್ಲಿ ಸೇವೆಯೂ ಕೊಟ್ಟಾಗೆ ಆಯಿತು, ಆ ಒಂದು ಪುಣ್ಯಗಳಿಗೆಲ್ಲ ತಿಳಿಸಿದ ಹಾಗೆ. ಹಾಗಾಗಿ ಅವರ ಸಹಕಾರ, ಹಾಗಾಗಿ ಏನಾಗ್ತದೆ ಅಂದರೆ ಒಂದು ಬಾಂಧವ್ಯ ನಮ್ಮಲ್ಲಿ ಇನ್ನೂ ಬೆಳೀತದೆ. ಹಾಗೆ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಹಾಗಾಗಿ ತಾಯಿ ಖಂಡಿತ ನಮ್ಮ ಜೊತೆಗಿದ್ದಾಳೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಈಗ ಜೀರ್ಣೋದ್ಧಾರ ಸಮಿತಿ ಮಾಡಿದ್ದೀರಿ, ಎಲ್ಲರೂ ಕೂಡ ಹೊಸ ಹೊಸ ಮುಖಗಳು, ಎಲ್ಲರೂ ಕೂಡ ಏನೋ ಒಂದು ಹೊಸದು ಮಾಡಬೇಕು ಅಂತಿದೆ. ಹಾಗಾಗಿ ತಾಯಿ ನಮ್ಮ ಬೆನ್ನ ಹಿಂದಿದ್ದಾಳೆ. ಈ ಒಳ್ಳೆ ಕೆಲಸವನ್ನು ತಾಯಿ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಖಂಡಿತ ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಿ, ಹಾಗಾಗಿ ನಿಮಗೂ ಕೂಡ ಒಳ್ಳೇದಾಗಿ. ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಕುಂಬಳ ಮಜ್ಜನ ಧರ್ಮದರ್ಶಿಗಳಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಚಾರ ಮಾಡ್ತಾರೆ. ನಮಸ್ತೆ ಸರ್. ಈಗ ನೀವು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಹೇಳಿಕೊಟ್ಟಿದ್ದೀರಿ, ಜೀರ್ಣೋದ್ಧಾರದ ಸಮಿತಿಗಳನ್ನು ಮಾಡ್ಕೊಳ್ತೀರಿ, ಹೇಗೆ ಸಾಗ್ತಾ ಇದೆ ಕೆಲಸ? ದೇವರ ದಯದಿಂದ ದೇವರು
ನಂಬಿದವರಿಗೆ ಯಾವತ್ತು ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಜೀರ್ಣೋದ್ಧಾರ ಮಾಡುವುದು ದೇವರಿಗೆ ಒಂದು ದೇವಸ್ಥಾನ ಆಗಬೇಕು. ದೇವಸ್ಥಾನದಲ್ಲಿ ಎಲ್ಲರಿಗೂ ಬಂದ ಭಕ್ತರಿಗೆ ಕಷ್ಟ ಪರಿಹಾರ ಆಗಬೇಕು ಅಂತ. ಹಾಗೆ ತಾಯಿಯ ಅಪ್ಪಣೆ ಏನಂದ್ರೆ, ನೀವು ಮುಂದಕ್ಕೆ ಹೋದ್ರೆ ನಾವಿದ್ದೇವೆ, ನಾನು ಬರ್ತೇನೆ, ನಿಮಗೆ ಹೇಗೆ ಬೇಕು ಹಾಗೆ, ಯಾವ ದುಷ್ಟರಿದ್ದರೂ ಅದನ್ನು ದೂರಗೊಳಿಸ್ತಾ ನಿಮಗೆ ಬೇಕಾದಂಥ ಈ ಕ್ಷೇತ್ರಕ್ಕೆ ಯಾರು ಬೇಕು ಅವರನ್ನೆಲ್ಲ ಕರ್ಕೊಂಡು ಬಂದು ನಿಮಗೆ ಮಾಡ್ತೇವೆ. ಈ ದಿವಸದ ತುಂಬ ಸಂತೋಷದ ದಿವಸ ಅಂದರೆ, ಯಾರು ನಾವು ನೆನೆಸಿದ್ರು ಅವರು ಎಲ್ಲ ಬಂದು ನಾವು ಇದ್ದೇವೆ, ಯಾರು ಏನು ಹೇಳಿದ್ರೆ ನಾವು ಸಿದ್ಧವಾಗಿದ್ದೇವೆ. ಯಾಕಂದರೆ ಅದಕ್ಕೆ ಬೇಕಾದಂಥ ಅಧ್ಯಕ್ಷರು ಪದಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ನೇಮಕ ಮಾಡಿ ಆಗಿದೆ. ಇವತ್ತಿಗೆ ಸಂತೋಷದ ದಿವಸ. ಆದಷ್ಟು ಬೇಗ ತಾಯಿ ಇನ್ನು ಮುಂದಕ್ಕೆ ಹೋಗುವಾಗೆ, ಇನ್ನು ಮುಂದಕ್ಕೆ ದೇವಸ್ಥಾನ ಅತಿ ಶೀಘ್ರದಲ್ಲಿ 1 ವರ್ಷದ ಒಳಗೆ ದೇವಸ್ಥಾನ ಆಗಿ ಬ್ರಹ್ಮಕಲಶ ಆಗಬೇಕು ಅಂತ ತಾಯಿ ಹತ್ರ ನಮ್ಮ ಬೇಡಿಕೆ. ಅದು ಮತ್ತೆ ತಾಯಿಗೆ ಬಿಟ್ಟಂಥ ವಿಚಾರ. ಯಾರಿಗೆ ಏನಾಗಬೇಕು, ಎಲ್ಲಿ ಹೇಗೆ ಹೋಗಬೇಕು ಆ ತಾಯಿ ಅಪ್ಪಣೆ ಇಲ್ಲದೆ ಆಗಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಮಾಡುವಂಥ ಕಾರ್ಯ ಆಗುತ್ತಾ ಇದೆ. ಇದಕ್ಕೆ ಎಲ್ಲರೂ, ಎಲ್ಲ ಹೊರ ಊರವರು ಊರಿನವರು ಎಲ್ಲರೂ, ಯಾಕೆಂದರೆ ಮಾನವನನ್ನು ನೋಡಿ ಬರುವುದು ಬೇಡ, ವ್ಯಕ್ತಿಗಳನ್ನು ಯಾರು ನೋಡುತ್ತಿಲ್ಲ. ದೇವರಿದ್ರೆ ವ್ಯಕ್ತಿ, ವ್ಯಕ್ತಿ ಇದ್ರೆ ದೇವರಲ್ಲ. ಹಾಗಾದ್ರೆ ಆ ವ್ಯಕ್ತಿಗೆ ನೋಡಿ ಬರುವುದು ಬೇಡ. ದೇವರ ಕಲೆಗಾರಿಕೆ ಏನು, ದೇವರ ಮಹಿಮೆ ಏನು, ದೇವರ ವಿಚಾರ ಏನು. ಹಾಗಾದ್ರೆ ದೇವರು ಏನು ಮಾಡಿದ್ದಾರೆ ಅಂದ್ರೆ ನಮ್ಗೆ ಕೊಟ್ಟಿದ್ದಾರೆ, ಕೈಕಾಲು ಆರೋಗ್ಯ ಸುಖ ಎಲ್ಲ ಕೊಟ್ಟಿದ್ದಾರೆ. ದೇವರ ಪೂಜೆ ಮಾಡಿದ್ದಕ್ಕೆ, ದೇವರ ನಾಮಸ್ಮರಣೆ ಮಾಡಿದ್ದಕ್ಕೆ ಆರೋಗ್ಯ ಇದೆ. ಆರೋಗ್ಯದಲ್ಲಿ ನೆಮ್ಮದಿಯಿಂದ ಬರ್ತಾ ಇದ್ದೇವೆ. ಹಾಗಾದ್ರೆ ಕಷ್ಟ ಎಂಬುದು ಸಾಯುವ ತನಕ ಯಾವತ್ತೂ ಹೋಗೋಕ್ಕಿಲ್ಲ ಯಾರು. ಹಾಗಾದ್ರೆ ಆ ಕಷ್ಟ ಹೋಗೋಕ್ಕಿಲ್ಲ ಅಂತ ನಮ್ಮ ಆರೋಗ್ಯಕ್ಕೆ ನಾವು ಕುಂದು ಬರುವುದಂದ್ರೆ ದೇವರ ನಾಮಸ್ಮರಣೆ ಮಾಡದಿದ್ರೆ ಅಂತ. ಹಾಗಾದ್ರೆ ನಾವೀಗ ದೇವರ ಕ್ಷೇತ್ರಕ್ಕೆ ಎಂದಿದ್ದೇವೆ. ಕಷ್ಟ ಬರುವುದಿಲ್ಲ, ಬರುತ್ತದೆ ಅಥವಾ ಬೇರೆ ವಿಚಾರ, ನಮ್ಮ ಕರ್ಮದ ಫಲದಲ್ಲಿ ಇರುವುದು. ಹಾಗಾದ್ರೆ ಆ ಕಷ್ಟ ಬಂದರೂ ದೇವರ ವಿಚಾರಕ್ಕೆ ನಾವು ಯಾವತ್ತು ಕೈ ಹಾಕಿದ್ದೇವೆ ಅದು ಯಾವತ್ತು ನಾವು ಮುಂದಕ್ಕೆ ಹೋಗಬೇಕು. ಸಾಯುವುದಕ್ಕೆ ನನ್ನ ವಿಚಾರ ಒಂದೇ, ನನಗೇನು ಕಷ್ಟ ಬಂದರೂ ಏನಾದರೂ ತಾಯಿಯ ವಿಚಾರದಲ್ಲಿ ನನಗೆ ತಾಯಿ ಯೋಗ ಭಾಗ್ಯ ಹೊಂದಿದ್ದಾರೆ. ಈ ಸೇವೆ ಮಾಡೋಕ್ಕೆ, ಆ ಸೇವೆಯನ್ನು ನಾನು ಮುಂದಕ್ಕೆ ಬರ್ತಾ ಇದ್ದೇನೆ. ಯಾವ ಕಲ್ಲೋ ಯಾವ ಏನೋ ಬಂದು ಅದಕ್ಕೆ ಲೆಕ್ಕಿಸುವುದಿಲ್ಲ. ಎಂಥದ್ದು ಬಂದರೂ ಅದನ್ನು ನಾನು ಮುಂದಕ್ಕೆ ಬರ್ತಾ ತಾಯಿಯ ಸೇವೆ ನಿರ್ಮಾಣ ಆಗಬೇಕು. ಬಂದವರಿಗೆ ಎಲ್ಲರಿಗೂ ದುಷ್ಟರಿಗೆ ಆಗಲಿ ಅಲ್ಲ ಯಾರಿಗೇ ಆಗಲಿ ಅವರ ಕಷ್ಟ ತಾಯಿಯ ಪ್ರಸಾದದಿಂದ ನಿವಾರಣೆ ಆಗಬೇಕು. ಅವರು ನೆನೆದಂಥ ಕಾರ್ಯ ಎಲ್ಲ ಜಯ ಆಗಬೇಕು. ತಪ್ಪು ಮಾಡದಂಥ ಮಕ್ಕಳು ಯಾರೂ ಇರುವುದಿಲ್ಲ, ಯಾರೂ ಇಲ್ಲ. ಯಾರು ಅಂದರೆ ಪೂಜೆ ಮಾಡುವನು ಅಲ್ಲ, ಪೂಜೆ ಮಾಡದವನು ಯಾರು ಯಾವ ವ್ಯಕ್ತಿಯೂ ಇಲ್ಲ. ತಪ್ಪು ಮಾಡಿದಕ್ಕೆ ಅದಕ್ಕೆ ಬೇಕಾದಂಥ ದೇವರು ಶಿಕ್ಷೆ ಕೊಡ್ತಾರೆ. ಅದನ್ನು ನಾವು ನೋಡುವುದಿಲ್ಲ. ಅದಕ್ಕೆ ತಾಯಿಯ ಕ್ಷೇತ್ರ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಬೇಕು. ಹೊರ ಊರಿನವರು ಎಲ್ಲ ಸೇರಿ ಇದಕ್ಕೆ ಸಹಕಾರ ಮಾಡಬೇಕು. ನಾವು ಅಷ್ಟು ಇಷ್ಟು ಅಂತ ನಾವು ಕೇಳುವುದಿಲ್ಲ. ನಿಮ್ಮ ಏನು ಕೈಯಲ್ಲಿ ಏನಾಗುತ್ತೆ ಅದನ್ನು ಒಂದೊಂದು ಸೇರಿದ ಗಣಿ ಅಂತ. ಹಾಗಾದರೆ ಎಲ್ಲರೂ 1 ರೂಪಾಯಿ ಹಾಗೆ ಕೊಟ್ಟರು ತಾಯಿಯ ಕ್ಷೇತ್ರ ಜೀರ್ಣ ಆಗುತ್ತೆ. ಯಾರು ಬರಬೇಡಿ ಹೋಗಬೇಡಿ ಅಂತ ಹೇಳಿದ್ರು ತಾಯಿಯ ಕ್ಷೇತ್ರ ನಿರ್ಮಾಣ ಆಗುತ್ತೆ ಖಂಡಿತ. ಯಾಕಂದರೆ ಈ ಹೊತ್ತಿಗೆ ಈ ದಿವಸದ ಹೊತ್ತಿನಲ್ಲಿ ನನಗೆ ಭಾರಿ ಸಂತೋಷದ ವಿಚಾರ ಏನು ಅಂದರೆ, ನಾವು ನೆನೆದಿಗಿಂತ ಹೆಚ್ಚಿನ ಜನಗಳು ತಾಯಿಗೆ ಬೇಕಾಗಿ ಬಂದಿದ್ದಾರೆ. ಕ್ಷೇತ್ರ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯ ಏನು ಅಂದರೆ, ರಾತ್ರಿ ಹಗಲು ನೋಡದೆ ದುಡಿಯುವಂಥ ತಾಯಿಗೆ ಬೇಕಾಗಿ ನಾವು ಮಾಡುವಂಥ ಕಾರ್ಯ ಖಂಡಿತವಾಗಿ ಮುಂದಕ್ಕೆ ಹೋಗುತ್ತೆ. ಹಾಗೆ ಎಲ್ಲರೂ ಖಂಡಿತ ವ್ಯಕ್ತಿ ದೊಡ್ಡದಲ್ಲ, ತಾಯಿ ದೊಡ್ಡವರು. ಹಾಗಾಗಿ ತಾಯಿ ನಮ್ಮ ಜೊತೆಗೆ ನಿಂತಿದ್ದಾರೆ, ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಖಂಡಿತ ದೂರವರು ತುಂಬ ಇರುತ್ತಾರೆ. ದೂರವರು ನಾನು ಕೇಳುವುದಿಲ್ಲ, ನನಗೆ ಹೋಗ್ಲಿಕ್ಕೆ ಬೇಡ. ದೂರಿದ್ರೆ ನನಗೆ ಒಳ್ಳೇದು. ಯಾಕೆಂದ್ರೆ ನನ್ನ ಕರ್ಮ ಹೋಗುತ್ತೆ ಅಂತ. ನನ್ನನ್ನು ಯಾರು ಬೈಯುತ್ತಾರೋ ನನಗೆ ಅದು ಭಾರಿ ಖುಷಿ. ಯಾಕೆಂದ್ರೆ ಬೈಯೋರಿದ್ರೆ ಅದರಲ್ಲಿ ನನಗೆ ಬಲ ಜಾಸ್ತಿ. ಯಾಕೆಂದ್ರೆ ಅವರು ನನಗೆ ಗುರು. ಯಾಕೆಂದ್ರೆ ಅವರು ನಾನು ಬೈಯದಿದ್ರೆ ನಾನು ಮೇಲೆ ಹೋಗಿ ನನಗೆ ಮದ ಬರುತ್ತೆ ಅಂತ. ಅವರು ಬೈದ್ರೆ ನನಗೆ ಜಾಗೃತಿ ಆಗುತ್ತೆ, ನಾನು ಹೇಗಿರಬೇಕು ಅಂತ ಗೊತ್ತಿರುತ್ತೆ. ಯಾರು ಈಗ ಶಾಲೆಗೆ ಹೋಗ್ತೇವೆ, ಶಾಲೆಗೆ ಹೋಗಿ ಶಾಲೆಗಳು ಗುರುಗಳು ಪೆಟ್ಟು ಕೊಡದೆ ಪಾಠ ಮಾಡಬೇಕಂದ್ರೆ ಆಗುತ್ತೆ. ಹಾಗೇನೆ ದೇವರ ಪೂಜೆ ಮಾಡುವಾಗ ಮಾನವರು ದೂರಿದವರಿದ್ರೆ ಅದು ನಮಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಅದರಿಂದ ಕಲಿಯೋಕ್ಕೆ ತುಂಬ ಇದೆ. ತಾಯಿ ಹೇಳೋದು ಒಂದೇ, ಸಣ್ಣ ಮಕ್ಕಳಿಂದ ನೀವು ಕಲಿಯೋಕ್ಕಿದೆ. ಅದು ಯಾವತ್ತೂ ನೀವು ಕಲಿಯೋಕ್ಕೆ ಇಲ್ಲ ಅಂತಲ್ಲ, ಅವರೊಂದು ತಿಳಿಯಕ್ಕಿದೆ, ಇನ್ನೊಬ್ಬರೊಂದು ತಿಳಿಯಕ್ಕಿದೆ. ನೀವು ಕಲ್ತಿದ್ದೀರಿ ಅಂತ ಹೆಮ್ಮೆಯಿಂದ ಹೋಗಬಾರದು. ಆ ಪಾಠ ನಮಗೆ ಇನ್ನೂವರೆಗೂ ಈಗಲೂ ಇದೆ. ಇನ್ನೂ ನಾವು ಬೇಕಾದ್ರೆ ಸಣ್ಣ ಮಕ್ಕಳದ್ದು ಕಾಲಿಡುತ್ತೇವೆ. ಆ ಸಣ್ಣ ಮಕ್ಕಳು ಕಾಲಿಡಿದ್ರು ದೇವರು ಏನು ಮಾಡೋದಿಲ್ಲ, ಯಾರನ್ನು ದೂಷಣೆ ಮಾಡೋದಿಲ್ಲ. ದೂಷಣೆ ಮಾಡಿದವರು ಒಳ್ಳೆ ಕೆಲಸ ಕೈ ಹಾಕಿ
ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಕುಂಪಣ ಮಜಲಿನ ಅರ್ಚಕರಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ ಸರ್. ಈಗ ಹಿಂದೆ ಒಂದ್ಸಲ ಮಾತಾಡಿದ್ವಿ. ಈಗ ನಾವು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಇಳಿದು ತುಂಬ ಸಮಯಗಳಾಗ್ತಾ ಇದೆ. ಹೇಗೆ ನಡೀತಾ ಇದೆ ಕೆಲಸಗಳು? ಚೆನ್ನಾಗಿ ನಡೀತಿದೆ, ಜನಗಳೆಲ್ಲ ತುಂಬ ಸಹಕಾರ ನೀಡ್ತಿದ್ದಾರೆ. ಹಾಂ, ಈಗ ನೀವು ಇದಕ್ಕೆ ಸಮಿತಿ ಎಲ್ಲ ಮಾಡ್ಕೊಂಡಿದ್ದೀರಿ, ಹೇಗಿದೆ ಸಮಿತಿ ಜನರ ಸಹಕಾರ? ಒಳ್ಳೆ ನಡೀತಾ ಇದೆ. ಸೊ ಅದಾದ ನಂತರ ಏನೆಲ್ಲ ಬದಲಾವಣೆ? ಜನ ಹೆಚ್ಚು ಬರೋದಕ್ಕೆ ಆರಂಭ ಆಯಿತು, ಜನ ಹೆಚ್ಚು ಬರ್ತಾ ಇದ್ದಾರೆ, ಊರಿನ ಸಹ ಉತ್ಸವ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ ನಂತರ ಜನಗಳ ಸ್ವಲ್ಪ ಸಹಕಾರ ಜಾಸ್ತಿ ಸಿಗ್ತಾ ಇದೆ. ನಮ್ಮದು ಜೀರ್ಣೋದ್ಧಾರ ಕೆಲಸದ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಈಗ ಜನ ಸಹಕಾರ ಕೊಡ್ತಾ ಇದ್ದಾರೆ, ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಸಮಿತಿಗಳನ್ನು ಕೂಡ ಮಾಡ್ಕೊಂಡಿದ್ದೀರಿ. ಸೊ ಈಗ ನಿಮಗೆ ಏನು ಅನಿಸ್ತಾ ಇದೆ ಈ ಕ್ಷೇತ್ರದ ಬಗ್ಗೆ? ಅಂದರೆ ನಾವು ಮುಂಚೆ ನೆನೆಸ್ತಾ ಇದ್ದೀವಿ, ನಾವು ದೇವಸ್ಥಾನ ಎಲಿಬೇಕಂದ್ರೆ ತುಂಬ ಕಷ್ಟ ಇದೆ ನಮಗೆ, ಆಗುದೋ ಇಲ್ವಾ ಅಂತ. ಆಗ ಈ ಸಲ ಜಾತ್ರೆಯಲ್ಲಿ ನಮಗೆ ಆಯಿತು, ಜಾತ್ರೆಗೆ ಒಂದು 4.5 ಲಕ್ಷ ಮುಗಿದಿದೆ. ಆದರೆ ನಮಗೆ ₹1 ಕೈದಿಂದ ಹಾಕಲಿಕ್ಕೆ ಸಿಗ್ತದೆ. ಜನರ ಸಹಕಾರದಿಂದ, ಎಲ್ಲ ಜನರ ಸಹಕಾರದಿಂದ ನಡೆಯಿತು. ಹಾಗಾಗಿ ಭರವಸೆ ಇನ್ನಷ್ಟು ಜಾಸ್ತಿ ಆಯಿತು. ಮುಂದೆ ನಾವು ದೇವಸ್ಥಾನ ಕಟ್ಟಿಸಿದ್ದ ಅಂತ ಜನಬೆಂಬಲ ತುಂಬ ಇದೆ. ಹಾಗೆ ಬೇಕಾದಂಥ ಜನ ದೇವರು ಒದಗಿಸಿಕೊಟ್ಟಿದ್ದಾರೆ. ತುಂಬ ನಮಗೆ ಖುಷಿ ಆಗ್ತದೆ. ಈಗ ನೀವು ಪ್ರತಿದಿನ ಈ ದೇವರ ಸೇವೆ ಮಾಡ್ತಾ ಇದ್ದೀವಿ, ನಿಮಗೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಚೆನ್ನಾಗಿ ಅನ್ನಿಸ್ತಾ ಇದೆ? ತುಂಬ, ಯಾಕೆಂದರೆ ಮುಂಚೆ ನಾವು ಹೇಗಿದ್ದೆ ಈಗ ಹೇಗಿದ್ದೆ, ತುಂಬ ಬದಲಾವಣೆ. ತುಂಬ ಅಂದರೆ ತುಂಬ. ನಮಗೆ ಮುಂಚೆ ಆದರೆ ಒಂದು ಆಸ್ಪತ್ರೆಗೆಲ್ಲ ಹೋಗ್ಲಿಕ್ಕಿತ್ತು. ಇವಾಗ ಅದು ಏನಿಲ್ಲ, ನಮಗೆ ಆಸ್ಪತ್ರೆಗೆ ಹೋಗುವುದು ಇದನ್ನು ತಾಯಿ ಪ್ರಸಾದ ತಗೊಂಡಿದ್ದಾರೆ. ಯಾವುದೇ ಕಾಯಿಲೆ ಬಂದು ತಾಯಿ ಪ್ರಸಾದ ಖಂಡಿತ. ತುಂಬ ಮನೆಯವರಾಗಲಿ ಖುಷಿಯಲ್ಲಿ ಇದ್ದೇವೆ. ಆರಾಮಿದೆ. ಆರೋಗ್ಯ ಅಂದರೆ ನಮಗೆ ರೋಗ ಅಂತ ಇಲ್ಲ, ಅದೊಂದು ತುಂಬ ಖುಷಿ ನಮಗೆ. ಹಾಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ಭಕ್ತರೆಲ್ಲ ಈಗ ಬಂದವರು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ಕೆಲವರಿಗೆ ನಂಬಿಕೆ ಇರುವುದಿಲ್ಲ, 1-2 ಸಲ ನೋಡ್ತಾರೆ, ಆಗುದಿಲ್ಲ, ಸೊ ಆಮೇಲೆ ವಾಪಸ್ ಹೋಗಿಬಿಡ್ತಾರೆ. ಸೊ ಅಂಥ ಭಕ್ತರೆಲ್ಲ ಇದ್ದಾರೆ. ಅಂದರೆ ಈಗ ಕೆಲಸ ಬರ್ತಾರೆ, ಅವರು ನಂಬುದಿಲ್ಲ ತುಂಬ ಸಮಯ. ಅಂದರೆ ನೀವು ಅಂಥವ್ರಿಗೆ ಏನು ಹೇಳ್ತೀರಿ? ಅಂದರೆ ನಂಬಿಕೆ ತುಂಬ ಸಮಯ ಬೇಕಾ? ಅಂದರೆ ತಾಯಿದ್ದೇನೆಂದರೆ, ತಾಯಿ ನಮಗೆ ಕಷ್ಟ ಹೇಗೆ ಬರ್ತದೆ ಅಂದರೆ, ನಾವು ಮನುಷ್ಯ ಜನ್ಮ ಅಂದರೆ ನಾವು ಕರ್ಮ ಮಾಡುವ ಜಾಗದಿಂದ ಬರೋದು. ಅಂದರೆ ತಾಯಿ ಮೂತ್ರಪಿಂಡ ಮಾಡುವುದರಿಂದ ಬರೋದು. ಮಾನವರಂದರೆ ಕರ್ಮ ಮಾಡುವವರಂದ್ರೆ ಕರ್ಮ ಮಾಡಿದ್ದಕ್ಕಾಗಿ ನಾವು ಹುಟ್ಟಿದಂತೆ. ಇಲ್ಲಿ ಬಂದು ಏನು ಮಾಡಬೇಕು? ನಾವು ಕರ್ಮವನ್ನು ಕಲಿಬೇಕು. ಕರ್ಮ ಕಲಿಬೇಕಂದ್ರೆ ಏನು ಮಾಡಬೇಕು? ನಾವು ಒಳ್ಳೆಯ ದೇವರ ಸೇವೆಯ, ಒಳ್ಳೆ ಸಮಾಜ ಸೇವೆಯಲ್ಲಿ ಒಳ್ಳೆ ಸೇವೆ ಮಾಡಬೇಕು. ನಾವು ಕೆಟ್ಟದನ್ನು ಮಾಡಿದರೆ ಮತ್ತಷ್ಟು ಕರ್ಮ ಜಾಸ್ತಿ ಆಗ್ತದೆ. ಆವಾಗ ಅವಾಗೇನು ಆರೋಗ್ಯ ಕೆಡುತ್ತೆ, ಇಲ್ಲದೆಲ್ಲದು ಅನಾಹುತಗಳೆಲ್ಲ ಬರ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ ಮತ್ತಷ್ಟು ಕುಡಿಯೋದಾದರೆ ಚಟ ಎಲ್ಲ ಶುರುವಾಗುತ್ತೆ. ಅದಕ್ಕೆ ಇಲ್ಲಿ ಬರುವಾಗ ಕೆಲವರು ಆರೋಗ್ಯ ಕೆಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಅದು ಏನು ಅಂತ ಅವ್ರಿಗೆ ಪರಿಹಾರ ಸಿಗುವುದಿಲ್ಲ. ಕೆಲವೊಮ್ಮೆ ತಿರುಗಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ತಾಯಿ ಹೇಳಿದಂತೆ, ನೀವು ಈಗ ತಪ್ಪು ಮಾಡಿದ್ದೀರಿ, ಹೀಗೆ ಕರ್ಮ ಕಲಿಬೇಕಾದ್ರೆ ನೀವೇನು ಮಾಡಬೇಕು? ನೀವು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು ದೇವರ ಹತ್ರ. ಏನಾದರೂ ನಾಗದೇವರಿಗೆ ಏನು ತೊಂದರೆ ಆಗಿದೆ ಅದರಿಂದ ಕ್ಷಮೆ, ಅದಕ್ಕೆ ತಾಯಿ ಪರಿಹಾರ ಹೇಳ್ತಾರೆ, ನೀವು ಈ ಥರ ಮಾಡಿ ಅಂತ. ಅದನ್ನು ಅವರು ಕೇಳ್ತಾರೆ, ತಾಯಿ ಹೇಳಿದಕ್ಕೆ ಮಾಡುವುದಿಲ್ಲ, ಪರಿಹಾರ ಮಾಡುವುದೇ ಇಲ್ಲ. ಬೇಗ ತಾಯಿ ಏನು ಹೇಳ್ತಾರೆ ಅದನ್ನು ಮಾಡುವುದಿಲ್ಲ. ಮಾಡದೆ ಅದು ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಏನು ಹೇಳಿದಂತೆ, ನಾನು ನಿಮಗೆ ಏನು ಸೂಚಿಸಿದ್ದೇನೆ, ಯಾವುದೆಲ್ಲ ಮಾಡಬೇಕು ಆ ಥರ ಮಾಡಿದರೆ ಖಂಡಿತವಾಗಿ ಆಗ್ತದೆ. ನೀವು ನಾನು ಹೇಳಿದಾಗೆ ನೀವು ಹೇಳಿದ್ರೆ ಇಲ್ಲದಿದ್ದರೆ, ನೀವು ಹೇಳಿದಾಗೆ ನಾನು ಕೇಳಲಿಕ್ಕೆ ಆಗೋದಿಲ್ಲ. ನಾನು ಏನು ಹೇಳಿದೆ ನಾನು ಮಾಡಿ ಖಂಡಿತವಾಗಿ ನಾನು ಪರಿಹಾರ ಮಾಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಗೆ ಬಂದ ಭಕ್ತರಿಗೆ ತುಂಬ ಜನರಿಗೆ ಜೀವನದಲ್ಲಿ ಒಂದಷ್ಟು ತುಂಬ ನಮಗೆ 100ರಲ್ಲಿ ಒಂದು 30% ಅದು ತಾಯಿಯ ಮಾತು ಕೇಳದೆ ಅವ್ರು ತಪ್ಪಿದ್ದಕ್ಕೆ ಅವರಿಗೆ ಆಗಿರ್ಬೋದು ಗುಣ. ಅದು ಬಿಟ್ಟು ಉಳಿದವರು ತುಂಬ ಹಾಗೆ ಒಂದು ಒಳ್ಳೆ ಕೆಲಸಕ್ಕೆ ಹಿಡಿದು ಬಿಟ್ಟಿದ್ದೀರಿ. ಊರಲ್ಲಿ ಒಂದು ಒಳ್ಳೆ ಕ್ಷೇತ್ರ ನಿರ್ಮಾಣ ಆಗೋದು. ಸೊ ನೀವು ಆ ಕ್ಷೇತ್ರ ನಿರ್ಮಾಣ ಆಗೋದ್ರೆ ನಿಮ್ಮ ಸಹಾಯವಿದೆ ಅನ್ನೋದು ನಿಮಗೊಂದು ತುಂಬ ಖುಷಿಯ ವಿಚಾರ. ಖುಷಿ ಯಾಕೆಂದರೆ ವಾರಾಹಿ ತಾಯಿ ಅಂದರೆ ಎಲ್ಲಿ ಇಲ್ಲ. ನಮಗೆ ಅವರಿಗೊಂದು ಪೂಜೆ ಮಾಡೋ ಯೋಗ ಭಾಗ್ಯ ನಮಗೆ ಸಿಕ್ಕಿದಂತೆ ಅದು ಪುಣ್ಯದ ಕೆಲಸ. ನಾವೊಂದು ಇದು ಮಾಡ್ತೇವೆ, ಈ ತಾಯಿಯ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರೆ ಅದು ನಮಗೆ ಪೂರ್ವಜನ್ಮದ ಪುಣ್ಯ. ಇದು ನನಗೆ ಮಾತ್ರ ಅಲ್ಲ, ನನ್ನ ಕುಟುಂಬದವರಿಗಿರಲಿ, ನನ್ನ ಮಕ್ಕಳಿಗೆ ಇರಲಿ. ಅದು ದೇವರು ಹೇಳುವುದಂದರೆ 300 ವರ್ಷ ನಾವು ತಲಾಂತರ ನಮಗೆ ಈ ಹೆಸರು ಇಲ್ಲಿ ಇರ್ತದೆ. ಅಂದರೆ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಮ್ಮ 300 ವರ್ಷದವರೆಗೂ ನಮಗೆ ಅದರ
ಪುಣ್ಯ ಸಿಗುತ್ತೆ, ನಮ್ಮ ಮಕ್ಕಳಿಗೆ ಸಿಗುತ್ತೆ, ನನಗೆ ಸಿಗುತ್ತೆ, ನಮಗೆ ಸಹ ಸಿಗುತ್ತೆ, ಮಕ್ಕಳಿಗೂ ಸಿಗುತ್ತೆ, ನಮ್ಮ ಕುಟುಂಬ ಎಲ್ಲರಿಗೂ ಸಿಗುತ್ತೆ. ಹಾಗಾಗಿ ಅದು ಪುಣ್ಯದ ಕಾರ್ಯ. ಹೌದು. ಈಗ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಂದಷ್ಟು ಸಹಕಾರ ಮಾಡಿ, ಹೌದು, ಬಂದು ನೋಡಿ, ಬಂದು ಏನಂತ ಯೋಚನೆ ಮಾಡಿ ಹಾಗೆ ಒಂದಷ್ಟು ಎಲ್ಲರೂ ವೀಕ್ಷಕರಿಗೆಲ್ಲರೂ ಯಾರೆಲ್ಲ ಈ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾರೆ ಅವರು ಈ ದೇವಸ್ಥಾನ ನಿರ್ಮಾಣದಲ್ಲಿ ನೀವೆಲ್ಲ ತೊಡಗಿ ನಿಮ್ಮ ಕೈಯಿಂದ ಏನು ಸಹಕಾರ ಮಾಡ್ತೀವಿ, ನೀವು ಇಲ್ಲಿ ಬಂದು ಕೆಲಸ ಮಾಡೋದಾಗಲಿ ಅಥವಾ ಧನ ಸಹಾಯ ಮಾಡೋದು ಏನಾದರೂ ಮಾಡೋದಿದ್ದರೆ ನೀವು ಮಾಡಿ ಅಂತ ತಮ್ಮಲ್ಲಿ ಎಲ್ಲ ಈ ದುರ್ಗಾ ಪರಮೇಶ್ವರಿ ವಾರಾಯಿ ಅಮ್ಮನ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕ್ಷೇತ್ರ ಕುಂಪಣಮಜಲಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಈ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ರಜತ್ ಅವರಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಚಾರ ಮಾತಾಡೋಣ. ನಮಸ್ತೆ. ಹಿಂದೊಮ್ಮೆ ಮಾತಾಡಿದ್ವಿ. ಈಗ ನೀವು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬೇರೆ ಮಾಡಿದ್ರಿ, ಹೇಗೆ ಬದಲಾವಣೆಗಳಾಗ್ತಾ ಇದೆ? ಹೌದು, ಮುಂಚಿನ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಕ್ಷೇತ್ರದ 13ನೇ ಜಾತ್ರಾ ಮಹೋತ್ಸವ ಮಾಡಿದ ನಂತರ ನಾವೊಂದು ಜೀರ್ಣೋದ್ಧಾರ ಸಮಿತಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರವಾಗಿ ನಾವು ಈ ದಿವಸ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿದ್ದೇವೆ. ನಮಗೆ ಒಳ್ಳೆ ವ್ಯಕ್ತಿಗಳನ್ನು ತಾಯಿ ಕೊಟ್ಟಿದ್ದಾರೆ. ಸೊ ಅವರಿಂದ ಇನ್ನು ನಾವು ಕ್ಷೇತ್ರದ ಮುಂದಿನ ಏನು ಕೆಲಸ ಆಗಬೇಕದು ಮಾಡುವ ಹಂತದಲ್ಲಿ ತಲುಪಿದ್ದೇವೆ. ಇದೀಗ ಅಂದರೆ ಜೀರ್ಣೋದ್ಧಾರ ಸಮಿತಿ ನಾವು ಮಾಡಿದ್ದೇವೆ. ಅದರ ಪ್ರಕಾರ ಇವತ್ತು ನಾವು ಮಾಡಿ ಇನ್ನು ಮುಂದೆ ಏನಂದರೆ ನಾವು ಕ್ಷೇತ್ರದಲ್ಲಿ ಒಂದು ಚಂಡಿಕೋಮ ಮಾಡಲಿಕ್ಕಿದೆ. ಅದರ ದಿನವೂ ಸಹ ನಾವು ನಿಗದಿ ಮಾಡಿದ್ದೆ, ಮುಂದಿನ ತಿಂಗಳು ಮಾಡ್ತಾ ಇದ್ದೆ. ಅದಾದ ನಂತರ ಈ ಕ್ಷೇತ್ರದಲ್ಲಿ ಅಂದರೆ ಇವಾಗ ಇರುವ ಜಾಗವನ್ನು ತೆಗೆದು ಅಲ್ಲಿ ಕ್ಷೇತ್ರ ನಿರ್ಮಾಣ ಮಾಡಬೇಕಂತಿದ್ದೆ. ಅದರ ಪ್ರಯುಕ್ತವಾಗಿ ನಾವು ಏನು ಮಾಡಬೇಕು ಅದರ ಕೆಲಸ ಇನ್ನು ಮಾಡಲಿಕ್ಕಿದ್ದೇವೆ. ಇನ್ನು ಆರಂಭ. ಈಗ ಹೇಗಿದೆ ಸಹಕಾರಗಳು ಹಿಂದಿಗಿಂತೂ ಈಗ ನೋಡಿದ್ರೆ ಹೇಗೆ ಸಹಕಾರಗಳು? ಸಹಕಾರ ನಮಗೆ ತುಂಬ ಬರ್ತಾ ಇದೆ. ನಾವು 1,000 ಅದೃಷ್ಟ ಚೀಟಿ ಮಾಡಿದ್ದೇವೆ. ನಾವೆಲ್ಲ ಭಜನಾ ಮಂಡಳಿಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಅವರಿಂದ ನನಗೆ ತುಂಬ ಸಹಕಾರ ಸಿಗ್ತಾ ಇದೆ. ಅವರು ನಮ್ಮದು ಅದೃಷ್ಟ ಚೀಟಿ ಅಂತ ತಗೊಂಡು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾರೆ. ಅದೇ ರೀತಿ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಆದಮೇಲೆ ತುಂಬ ಭಕ್ತರು ದೂರದಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಅವರು ಯಾವುದು ತಾಯಿ ಹತ್ರ ಬೇಡ್ತಾ ಇದ್ದಾರೆ ಅವರ ಕಷ್ಟವನ್ನು ಸಹ ನಿವಾರಣೆ ಆಗ್ತಿದೆ. ಅದರಿಂದ ಅವರು ಸಹ ನಮ್ಮೊಟ್ಟಿಗೆ ಕೈ ಜೋಡಣೆ ಮಾಡ್ತಿದ್ದಾರೆ. ಇದು ತುಂಬ ಖುಷಿಯ ವಿಷಯ. ಯಾಕೆಂದರೆ ನಾವು ಏನು ಬಯಸಿದೆ ಅಂದರೆ ಕ್ಷೇತ್ರದಲ್ಲಿ ಬಂದ ಭಕ್ತರು ಅವರು ಭಕ್ತಿಯಿಂದ ತಾಯಿ ಹತ್ರ ಬೇಡಿದಾಗ ಅವರ ಕಷ್ಟವನ್ನು ತಾಯಿ ನಿವಾರಣೆ ಮಾಡಬೇಕಂತ. ಅದೇ ರೀತಿ ಅವರು ಭಕ್ತಿಯಿಂದ ಬಂದವರು ತಾಯಿ ಅವ್ರದ್ದು ಕಷ್ಟ ನಿವಾರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಸಹ ಹೇಳ್ತಾ ಇದ್ದಾರೆ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೆ ಅಂತ. ಈಗ ಕೈ ಜೋಡಣೆ ಮಾಡಿ ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸಹ ಸೇರಿದ್ದಾರೆ. ಇದು ನಮಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ನಾವು ಏನು ಬಯಸಿದಂದರೆ ದೊಡ್ಡವರು ಬಂದು ಇಲ್ಲಿ ಮಾಡೋದಲ್ಲ, ಇಲ್ಲಿ ಬಂದವರಿಗೆ ದೇವರು ಒಳ್ಳೇದು ಮಾಡಿ ಅವರಿಂದಲೇ ನಾವು ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ಯೋಚನೆಯಲ್ಲಿದ್ದೇವೆ. ಅದೇ ರೀತಿ ಹೋಗಿ ಆಗ್ತಾ ಇದೆ. ಈಗ ನಮ್ಮದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಂಥ ದೊಡ್ಡ ವ್ಯಕ್ತಿಗಳು ಯಾರಿಲ್ಲ, ಎಲ್ಲರೂ ಕಷ್ಟದಲ್ಲಿರುವವರು ಇರೋದು. ನಾವು ತಾಯಿ ಹತ್ರ ಬಯಸೋದೇನೆಂದರೆ ಅವರಿಗೆ ಏನು ತಾಯಿ ಕಷ್ಟ ಇದೆ ಅದನ್ನು ನಿವಾರಣೆ ಮಾಡಿ ಅವರು ಖುಷಿಯಲ್ಲಿ ತಮ್ಮ ಜೀವನವನ್ನು ಮುಂದಿನ ದೇವಸ್ಥಾನ ನಮಗೇನು ಕೆಲಸ ಇದೆ ಅದನ್ನು ನಮ್ಮೊಟ್ಟಿಗೆ ಕೈ ಜೋಡಣೆ ಮಾಡಿ ನಾವು ದೇವಸ್ಥಾನ ನಿರ್ಮಾಣ ಮಾಡಲು ಹಂತಕ್ಕೆ ತಲುಪಬೇಕಂತ ನಾವು ನನ್ನದ ವೈಯಕ್ತಿಕವಾಗಿ ಅಭಿಪ್ರಾಯ. ಈಗ ಈ ಒಂದು ವಿಡಿಯೋನ ಒಂದಷ್ಟು ಜನ ನೋಡ್ತಾ ಇದ್ದಾರೆ, ಅವರು ಇನ್ನು ಯಾವ ರೀತಿಯ ಸಹಕಾರವನ್ನು ಕೊಡ್ಬೋದು ಜನಗಳು? ಹೌದು, ನಾವು ಇವಾಗ ಅಂದರೆ ವಿಡಿಯೋವನ್ನು ತುಂಬ ಕಡೆಯಲ್ಲಿ ನಾವು ಯಾವುದೇ ಭಕ್ತರು ಅವರ ಕಷ್ಟವನ್ನು ಹೇಳಿ ಇಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಅದನ್ನು ತುಂಬ ಕಡೆ ನಾವು ತೋರಿಸ್ತಾ ಇದ್ದೇವೆ. ಅಂದರೆ ಎಲ್ಲರಿಗೆ ತಲುಪುವ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಎಲ್ಲ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪ್ ಇರಲಿ, ಸ್ಟೇಟಸ್ ಇರಲಿ ಅಥವಾ ಎಲ್ಲರ ಹತ್ರ ನಾವು ಶೇರ್ ಮಾಡಲಿಕ್ಕೆ ಆಗ್ತೇವೆ. ಅದು ಶೇರ್ ಮಾಡಿದ ನಂತರ ಏನಾಗಿದೆ ಅಂದರೆ ನನಗೆ ತುಂಬ ಕಡೆಯಿಂದ ಕರೆಗಳು ಬರ್ತಾ ಇದೆ, ಕ್ಷೇತ್ರದ ಬಗ್ಗೆ ಮಾಹಿತಿ ಕೇಳ್ತಾರೆ ಹೀಗೆ ಅಂತ. ನಾವು ಇದು ಕ್ಷೇತ್ರ ಬೇರೆ ಕಡೆ ಆಗಲ್ಲ, ಬೇರೆ ಕಡೆಯಲ್ಲಿ ಸುಮ್ಮನೆ ಹೇಳ್ತಾರೆ. ನಾವು ಹೇಳೋದು ಕ್ಷೇತ್ರದಲ್ಲಿ ಹೀಗೆ ಆಗಿದೆ, ನೀವು ವಿಡಿಯೋ ನೋಡೋ ಗೊತ್ತಾಗುತ್ತೆ ಭಕ್ತರಲ್ಲಿ ಹೇಗೆ ಹೇಳಿದ್ದಾರೆ. ನೀವೊಮ್ಮೆ ಕ್ಷೇತ್ರಕ್ಕೊಮ್ಮೆ ಬನ್ನಿ, ಆಮೇಲೆ ನೀವು ಏನಿದ್ರು ಸಹ ತಾಯಿಗೆ ಕೊಡೋದು ಏನಿದ್ರು ಸಹ ಕ್ಷೇತ್ರಕ್ಕೆ ಬನ್ನಿ. ನಿಮಗೊಂದು ವೈಯಕ್ತಿಕವಾಗಿ ಒಂದು ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಹೇಗಾಗುತ್ತೆ ನೋಡಿ, ಆಮೇಲೆ ವಿಚಾರಿಸಿ. ಅಂದರೆ ಏನಾಗುತ್ತೆ ಅಂದರೆ ನಾವು ಅವ್ರ ಹತ್ರ ಯಾವ ಸಹ ಕೇಳಲಿಕ್ಕೆ ತಾಯಿ ಕೊಡೋದಿದ್ರೆ ಫಸ್ಟಿಗೆ ತಾಯಿದು ನಡೆಗೆ ಬನ್ನಿ ನೋಡಿ, ಆಮೇಲೆ ನಿಮ್ಗೆ ಏನು ಮನಸ್ಸು ಬರುತ್ತೆ ತಾಯಿಗೆ ಜೀರ್ಣೋದ್ಧಾರಕ್ಕೆ ಕೊಡಿ ಅಂತ ನಾವು ಹಾಗೆ ಮಾಡೋದು ದಿನ. ನಾವು ಯಾರ ಹತ್ರ ಸಹ ಹೋಗಿ ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ಕೇಳಲ್ಲ. ಯಾಕೆಂದ್ರೆ ನಮ್ಮದು ಏನು ಉದ್ದೇಶ ಅಂದರೆ ಇಲ್ಲಿ ಕ್ಷೇತ್ರ ಹೇಗೆ ನಿರ್ಮಾಣ ಆಗಬೇಕಂದ್ರೆ ಕಷ್ಟದಿಂದ ಕಷ್ಟ ನಿವಾರಣೆ ಆಗಿ ಅವರು ಮನಸ್ಫೂರ್ತಿಯಾಗಿ ಅಂದರೆ ನಾವು ಕೇಳಿದಾಗ ಕೊಡಬಾರ್ದು, ಅವರಿಗೆ ಖುಷಿಯಲ್ಲಿ ಕೊಡುವಂತ ಆಗಬೇಕು. ಅದು ನಮ್ಮದು ಉದ್ದೇಶ. ಇದು ಖಾಲಿ ನಾನು ಹೇಳೋದು ಹಣದ ವಿಷಯ ಅಲ್ಲ. ನಾವು ಕ್ಷೇತ್ರದಲ್ಲಿ ಹಣ ಕೊಟ್ಟರೆ ಆಗಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ತುಂಬ ಕೆಲಸ ಕಾರ್ಯ ಇದೆ. ಕ್ಷೇತ್ರದಲ್ಲಿ ಬಂದು ಯಾವುದೋ ಒಂದು ಸೇವೆ ಮಾಡೋದು, ಬಂದು ಇಲ್ಲಿ ಕೆಲಸ ಮಾಡೋದಿರುತ್ತೆ, ಸ್ವಚ್ಛ ಇರುತ್ತೆ, ಅದಕ್ಕೆಲ್ಲ ಭಾಗಿಯಾದರೂ ಸಹ ನಾವು ತಾಯಿಯ ಸೇವೆ ಮಾಡಿದಾಗ. ಇನ್ನು ನಮಗೆ ಅಂದರೆ ಈಗ ಬಾಲಾಲಯ ನಿರ್ಮಾಣ ಮಾಡಬೇಕು, ಆವಾಗ ಏನಂದರೆ ನಾವು ನಮ್ಮ ಸಮಯವನ್ನು ತಾಯಿಯ ಕ್ಷೇತ್ರ ಅಂದರೆ ಬಾಲಾಲಯ ಮಾಡಲಿಕ್ಕೆ ನಾವು ಸಹ ಕೈ ಜೋಡಣೆ ಮಾಡಬೇಕು. ಸೊ ಅಂಥ ಸೇವಕರನ್ನು ನಾವು ಬಯಸ್ತಾ ಇದ್ದೇವೆ. ಅಂದರೆ ಇವಾಗ ನಾನು ಹೇಳಿದಾಗೆ ನಮ್ಮ ಸೇವಕರು ತುಂಬ ಕಮ್ಮಿ ಇದ್ದರು. ಇವಾಗ ಒಂದು 2 ತಿಂಗಳಲ್ಲಿ ನಮಗೆ ಪ್ರತಿಯೊಂದು ಜವಾಬ್ದಾರಿ ತಗೊಳ್ಳಿಕ್ಕೆ ಒಬ್ಬೊಬ್ಬರು ಸೇವಕರು ಬರ್ತಾ ಇದ್ದಾರೆ. ಅವರು ಸಹ ಖುಷಿಯಲ್ಲಿ ಹೇಳ್ತಾರೆ ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಯಿತು, ನಾನು ಜೀವನದಲ್ಲಿ ಏನು ನನಗೆ
ಇದು ಇರಲಿಲ್ಲ, ಆಶೆ ಏನಿರಲಿಲ್ಲ. ನನಗೆ ತುಂಬ ಸಂಕಷ್ಟದಲ್ಲಿ ಬಂದಿದ್ದೆ. ಆವಾಗ ತಾಯಿ ನನ್ನನ್ನು ಮನ ಪರಿವರ್ತನೆ ಮಾಡಿ ಇವಾಗ ನಾನು ತಾಯಿಯಿಂದ ನನಗೆ ಒಳ್ಳೇದಾಗ್ತಿದೆ ಅಂತ ಹೇಳಿದ್ರು. ಅಂಥವ್ರು ಇವಾಗ ಕ್ಷೇತ್ರದಲ್ಲಿ ನೆಲೆಸಿ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿರುವಾಗ ಅದ್ರಲ್ಲಿ ನಮಗೆ ನೋಡೋ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಇಲ್ಲಿ ಹೇಗೆ ಹೇಳೋದಂದರೆ, ಬೇರೆ ಕ್ಷೇತ್ರದಲ್ಲಿ ಹೋದರೆ ಯಾರಿಗೆ ಕಷ್ಟ ಇದ್ದರೆ, ನಾನೇ ಕಣ್ಣಾರೆ ನೋಡಿದ್ದು ಹೇಳೋದು, ಅಲ್ಲಿ ಹೇಳ್ತಾರೆ ನೀವು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಹೀಗೆ ಮಾಡಿದರೆ ನಿಮ್ಗೆ ಕಷ್ಟ ನಿವಾರಣೆ ಆಗುತ್ತೆ. ಇಲ್ಲಿ ತಾಯಿ ಫಸ್ಟ್ ಮೊದಲು ಹೇಳೋದೇನು, ನಿಮ್ಗೆ ಕಷ್ಟ ಇದೆಯಾ, ನಿಮಗೆ ಹಣಕಾಸಿನ ಸಮಸ್ಯೆ ಇದೆ, ನೀವು ಮೊದಲು ಎಲ್ಲ ನಿಲ್ಲಿಸಿ, ಸದ್ಯಕ್ಕೆ ಯಾವುದು ಪೂಜೆ ನೀವು ಪ್ರಾರ್ಥನೆ ಮಾಡಿ ತಾಯಿ ಹತ್ರ, ಅಥವಾ ಯಾವುದು ಅವರಿಗೆ ಅವ್ರದ್ದು ಕುಟುಂಬದಿರೋದು ಯಾವುದು ಮೊದಲು ಪ್ರಾರ್ಥನೆ ಮಾಡಿ, ಅಥವಾ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ನಂದು ಕಷ್ಟ ನಿವಾರಣೆ ಆಗಲಿ, ಆಮೇಲೆ ಕೊಡುದಿದ್ದು ಕೊಡಲಿ ಅಂತ. ಮತ್ತು ಇಲ್ಲಿ ಸಹ ಒಬ್ಬರಿಗೆ ಹಣ ಹಾಕ್ಲಿಕ್ಕೆ ಬಂದರೂ ಸಹ ಅವರು ತುಂಬ ಕಷ್ಟದಲ್ಲಿದ್ದರೆ, ಸಾಲದಲ್ಲಿದ್ದರೆ ತಾಯಿ ಹೇಳ್ತಾರೆ ನಿಂದು ಹಣ ಬೇಡ, ಇವಾಗ ಬೇಕಾದ್ರೆ 1 ರೂಪಾಯಿ ಹಾಕು, ನೀನು ಇಲ್ಲಿ ನಡೆಯಲ್ಲಿ ಎಷ್ಟಂತಿಲ್ಲ ಅವರು ಹಾಕ್ತಾರೆ. ಹಾಕುವಾಗ ತಾಯಿ ಹಿಂದೆ ಕೊಟ್ಟು ನಿದರ್ಶನ ಇದೆ, ನೀನು ನಾಳೆ ಒಳ್ಳೇದಾಗಿ ನೀನು ಬಾ, ಆಮೇಲೆ ನೀನು ಹಾಕು, ಇವಾಗ ನನಗೆ ಬೇಡ, ಯಾಕೆ ನೀನೇ ಸಾಲದಲ್ಲಿರುವಾಗ ನೀನು ನನಗೆ ಯಾಕೆ ಕೊಡ್ತೀಯ, ನನಗೆ ಅದು ಸ್ವೀಕಾರ ಇಲ್ಲ, ನನಗೆ ನೀನು ಸರಿಯಾಗಿ ಖುಷಿ ಖುಷಿಯಲ್ಲಿ ಕೊಡಬೇಕು, ನೋವಲ್ಲಿ ಕೊಡಬಾರ್ದಂತ. ಅಂಥದ್ದು ತುಂಬ ನಿದರ್ಶನ ಆಗಿದೆ. ಇದು ನೋಡಿದ ಮೇಲೆ ನಮಗೆ ಅನಿಸ್ತದೆ, ಖುಷಿ ಆಗುತ್ತೆ. ಯಾಕೆಂದರೆ ಬೇರೆ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲ್ಲ, ಆದರೆ ಈ ಕ್ಷೇತ್ರದಲ್ಲಿ ಹಾಗೆ ನಡೀತಾ ಇದೆ. ಮುಂದೆ ಸಹ ನಾವು ಏನಿದ್ರು ಸಹ, ನಾವು ಕಮಿಟಿಯವರಿದ್ದೇವಲ್ಲ, ನಾವು ಏನಿದ್ರು ಸಹ ತಾಯಿದ್ದು ಏನು ನಮಗೆ ಪೂಜೆಗೆ ಏನಿರುತ್ತೆ ಅದು ನಾವು ಒಗ್ಗೂಟಿ ಮಾಡ್ತಾ ಇದ್ದೇವೆ. ನಾವು ಯಾರ ಹತ್ರ ಸಹ ಹೇಳಲ್ಲ ಪೂಜೆ ಅದಿದೆ ಅಂತ. ಜನಗಳು ಬರ್ತಾರೆ ಸೇವೆಗೆ, ಅವರಿಗೆ ಆ ತಾಯಿ ಬಿಡಿಸಿ ಹೇಳ್ತಾರೆ ಅವರು ಮುಂದೆ ಹಿಂದೆ ಏನಾಗಿದೆ, ಯಾವುದು ಅವರಿಗೆ ಸಂಕಷ್ಟ ಆಗಿದ್ದರೆ ಅದನ್ನು ತಾಯಿ ಬಿಡಿಸಿ ಹೇಳುವಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಇಲ್ಲಿ ಹೇಗೆ ಅಂದರೆ ನಡೆಯಲ್ಲಿ ಬಂದು ನಿಂತು ಕೂಡಲೇ ತಾಯಿ ಅವರು ಪೂರ್ಣವಾದ ಅವರು ಈ ಜೀವನದಲ್ಲಿ ಏನೇನು ಅವರಿಗೆ ಆಗಿದೆ, ಯಾರಿಂದ ಕಷ್ಟ ಬಂದಿದೆ, ಅಥವಾ ಏನು ಅವ್ರು ಮಾಡಿದ್ದಾರೆ ಜೀವನ ಒಳ್ಳೆ ಕೆಲಸ ಎಲ್ಲವನ್ನು ಬಿಡಿಸಿ ಹೇಳ್ತಾರೆ. ಆವಾಗ ಅವರಿಗೆ ಅಲ್ಲಿ ನಂಬಿಕೆ ಬರುತ್ತೆ, ಮತ್ತು ಅವರು ತಾಯಿ ಹತ್ರ ಕೇಳ್ತಾರೆ. ಇದೇ ರೀತಿ ನಮಗೆ ನಾನು ಹೇಳುದಂದರೆ, ಈಗ ಜಾತ್ರೆ ಆದಮೇಲೆ ಒಂದು ತುಂಬ ಜನ ಬಂದರು ಕ್ಷೇತ್ರಕ್ಕೆ. ಅಂದರೆ ನಾವೇನು ಹೋಗಿ ಹೇಳಿದ್ದಲ್ಲ, ಅವರು ಯೂಟ್ಯೂಬ್ ವಿಡಿಯೋ ನೋಡಿದರು, ಆಮೇಲೆ ಅವ್ರು ಬಂದು ನಾನು ಬರ್ತಾ ಇದ್ದೇನೆ ಅಂತ. ಆಗ ನಾವು ಸಹ ಬರ್ತೇವೆ. ಅಂದರೆ ನಮ್ಮವರಂದರೆ ನಾವು ಅವರಿಗೆ ಮೊದಲು ಬರಬೇಕು, ಮತ್ತೆ ಅವರಿಗೆ ಗೊತ್ತಾಗುತ್ತೆ. ಸೊ ನಾವು ಬರ್ತೇವೆ. ಅವರು ಎಷ್ಟು ಬೇಕಾದ ಕಾಯ್ತಾರೆ, 1 ಗಂಟೆ ಆಗಲಿ 2 ಗಂಟೆ ಆಗಲಿ. ಅಂದರೆ ತಾಯಿದು ದರ್ಶನ ನೋಡು, ಅದು ಒಮ್ಮೆ ತಾಯಿ ದರ್ಶನ ಬರುವಾಗಲೂ ಅವ್ರ ನಂಬಿಕೆ ಬರುತ್ತೆ. ಇದೇ ರೀತಿ ಈಗ ಅವರು ನನಗೆ ದೂರವಾಣಿ ಮಾಡ್ತಾರೆ, ಅವ್ರದ್ದು ಕಷ್ಟವನ್ನು ನನ್ನ ಹತ್ರ ಹೇಳ್ತಾರೆ. ನಾವು ಅವರಿಗೆ ಧೈರ್ಯವನ್ನು ಕೊಡ್ತಾ ಇದ್ದೇವೆ, ನಮಗೆ ಗೊತ್ತುಂಟು ಹೀಗೆ ಮಾಡಿದರೆ ಹೀಗೆ. ಅಂದರೆ ನಮ್ಮದು ತುಂಬ ಸಮಯದಿಂದ ಬರುವುದರಿಂದ ತಾಯಿ ದರ್ಶನದಲ್ಲಿ ತಾಯಿ ಹೇಗೆ ಹೇಳ್ತಾರೆ ಅದು ನಮಗೆ ಗೊತ್ತಿರೋದ್ರಿಂದ ನಮಗೇನು ತಾಯಿ ಮಾತಾಡಿಸ್ತಾರೆ ಅದನ್ನು ನಾವು ಹೇಳ್ತೇವೆ. ಅದರಿಂದ ಅವ್ರದ್ದು ಕಷ್ಟ ಇದು ಆಗಿ ಅವರು ಸ್ವಲ್ಪ ಮಾನಸಿಕವಾಗಿರುತ್ತೆ. ಏನಾಗುತ್ತೆ, ಒಬ್ಬ ಕಷ್ಟದಲ್ಲಿರುವವನಿಗೆ ನಾವು ಮುಖ್ಯವಾಗಿ ಅವರ ಹತ್ರ ಮಾತಾಡಿ ಅವರ ಕಷ್ಟವನ್ನು ನಿವಾರಣೆ ಮಾಡಬೇಕು. ನಾವು ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗೋದಷ್ಟೇ, ಮತ್ತು ಅವರಿಗೆ ಹಣ ಕೊಟ್ಟು ಏನಲ್ಲ, ಹಣ ಕೊಡೋದು ಅದು ಬೇರೆ ವಿಷಯ. ಆದರೆ ಇವಾಗ ಒಬ್ಬ ಜೀವನದಲ್ಲಿ ತುಂಬ ನೋವಲ್ಲಿದ್ದರೆ ಆ ಸಮಯದಲ್ಲಿ ಅವರಿಗೆ ನೋವು ನಿವಾರಣೆ ಮಾಡಬೇಕಾದ್ರೆ ಯಾರಾದರೂ ವ್ಯಕ್ತಿ ಅವ್ರ ಹತ್ರ ಮಾತಾಡಿ ಅವರದ ಈಗ ಇಂಗ್ಲೀಷಲ್ಲಿ ಕೌನ್ಸಿಲಿಂಗ್ ಅಂತ, ಅದೇ ರೀತಿ ನಾವು ಅವ್ರ ಹತ್ರ ಮಾತಾಡಿ ಅವರಿಗೆ ಸ್ವಲ್ಪ ನಾವು ಧೈರ್ಯವನ್ನು ಕೊಡಬೇಕು. ಸೊ ನಮಗೆ ತಾಯಿಯ ಈ ನಡೆಗೆ ಬಂದ ಮೇಲೆ ಅಂತ ಒಂದು ಅವಕಾಶ ಸಿಕ್ಕಿದೆ, ಅದರಿಂದ ಖುಷಿ ಆಗುತ್ತೆ. ಯಾಕೆ ನನಗೆ ತುಂಬ ಜನ ಕರೆ ಮಾಡ್ತಾರೆ, ಅವ್ರ ಕಷ್ಟವನ್ನು ಹೇಳ್ತಾರೆ. ಆವಾಗ ನನಗೆ ಅವರಿಗೆ ಹೇಳಲಿಕ್ಕೆ ಆಗುತ್ತೆ. ಅದು ಯಾಕೆಂದ್ರೆ ಇದೆಲ್ಲ ನನಗೆ ಸಿಕ್ಕಿದ್ದು ತಾಯಿಯ ಈ ನಡೆಗೆ ಬಂದು ಇಲ್ಲಿ ನಾನು ಬಂದ ಮೇಲೆ ನನಗೆ ಸಿಕ್ಕಿದೆ. ಯಾಕೆ ನನಗೆ ಎಲ್ಲ ತಾಯಿ ಹೇಳಿದ್ದಾರೆ ಯಾವ ರೀತಿ ಇದ್ದರೆ ಹೇಗಿರಬೇಕು, ಯಾವ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಇದು ಮಾಡಬೇಕಂತ. ಆ ಕ್ಷಣದಲ್ಲಿ ತಾಯಿ ನಮಗೆ ಹೇಳಿಕೊಡ್ತಾರೆ, ನಾವು ಅವರಿಗೆ ಹೇಳ್ತೇವೆ, ಅವರು ಖುಷಿಯಲ್ಲಿದ್ದಾರೆ. ಅದೇ ನಾನು ಬಯಸುವುದು. ನಮಗೆ ಏನಂದರೆ ನಮಗೇನು ಬೇಡ, ನಮಗೆ ಅಂದರೆ ಈ ಕ್ಷೇತ್ರ ನಿರ್ಮಾಣ ಆಗುವ ಅದೇ ಉದ್ದೇಶ. ಅದೇ ಕ್ಷೇತ್ರ ನಿರ್ಮಾಣ ಆಗಬೇಕಾದ್ರೆ ಇಂಥ ಭಕ್ತರು ಬಂದು ಅವರ ಕಷ್ಟ ನಿವಾರಣೆ ಆಗಿ ಅವ್ರ ನಮ್ಮೊಟ್ಟಿಗೆ ಕೈ ಜೋಡಣೆ ಮಾಡಬೇಕು. ನಮ್ಮದು ಏನು ಉದ್ದೇಶ ಅಂದರೆ ಇಲ್ಲಿ ನಾವು ಅಂದರೆ ಹೋಗಲ್ಲ ಎಲ್ಲರ ಹತ್ರ ಹೋಗಿ. ಅಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ. ಈಗ ನೋಡ್ಲಿಕ್ಕೆ ಹೋದರೆ ಈ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಕರ್ನಾಟಕ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ನಾವು ಹೋಗ್ಬೋದು. ಆದರೆ ನಮಗೆ ಯಾಕೆಂದರೆ ಆ ರೀತಿ ಹೋಗೋದಕ್ಕೂ ಈ ರೀತಿ ಜನಗಳು ಬಂದು ಅವ್ರಿಗೆ ಒಳ್ಳೆದಾಗಿ ಕೊಡೋದಕ್ಕೆ ತುಂಬ ವ್ಯತ್ಯಾಸ. ಅಂದರೆ ನಾವು ಇಲ್ಲಿ ಮೊದಲು ಹೇಳಿದಾಗ ಇದು ತಾಯಿದು ದೇವಸ್ಥಾನ, ಇದು ಯಾರಿಗೂ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ. ಇಲ್ಲಿ ಎಲ್ಲರಿಗೂ ಒಂದೇ ಸ್ಥಾನಮಾನ, ನೀನು ಏನೇ ಇರು, ಆದರೆ ಭಕ್ತರೆಲ್ಲರೂ ಒಂದೇ. ಅದರಿಂದ ನಮ್ದು ಈಗ ಸಹ ಅದೇ ಇದರಲ್ಲಿ ಹೋಗ್ತಾ ಇದೆ. ಇಲ್ಲಿ ನೀವು ಬೇರೆ ಕಡೆ ಹೋದರೆ ನಾನು ಹೇಳಿದ ಟೋಕನ್ ಅದೆಲ್ಲ ಇದೆ ಅಂತೆ, ಆದರೆ ನನಗೆ ಹೋಗಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ಹಾಗೆ ವ್ಯವಸ್ಥೆ ಇಲ್ಲ. ಈಗ ಯಾರು ಬರ್ತಾರೆ ಮೊದಲು ಅವರು ಮೊದಲು ಹೋಗಿ ತಾಯಿ ಹತ್ರ ಪ್ರಶ್ನೆ ಕೇಳ್ತಾರೆ, ಅವ್ರದ್ದು ಆದಮೇಲೆ ಮತ್ತೊಬ್ಬರು ಹೋಗ್ತಾರೆ. ಎಷ್ಟು ದೊಡ್ಡ ವ್ಯಕ್ತಿ ಬಂದರೂ ಸಹ ಅವನನ್ನ ಪರಿಚಯದವ, ಅವನ ನಮ್ಮ ಸಂಬಂಧಿಕ, ಅವನ ದೊಡ್ಡ ವ್ಯಕ್ತಿ ಹಾಗೇನಿಲ್ಲ. ಅವನು ಬಂದರೆ ಕಾಯಬೇಕು. ತಾಯಿ ಹೇಳಿದೆ ಎಷ್ಟು ಕಷ್ಟ ನನಗೆ ಬಂದ ನಿನಗೆ ಬಂದದ, ಕಷ್ಟ ನನಗೆ ಬಂದದ್ದಾದರೆ ಸರಿ, ನಿನಗೆ ಬಂದದ್ದಲ್ಲ, ನೀನು ಕಾಯಲೇಬೇಕು. ನೀನೀಗ ವೈದ್ಯನ ಹತ್ರ ಹೋದರೆ ಕಾಯಲ್ಲೋ ನೀನು. ಅದೇ ರೀತಿ ಇಲ್ಲಿ ಅದರಿಂದ ಕಾಣುತ್ತೆ. ಕೆಲವರೆಲ್ಲ ಏನಾಗ್ತಾರೆ ಅಂದರೆ ಅದೇ ಕಾರಣ ಇರ್ಬೋದು, ಕೆಲವರೆಲ್ಲ ಬರಲ್ಲ. ನಮಗೆ ಅದು ಇದಾಗಲ್ಲ. ಯಾಕಂದ್ರೆ ನಮಗೆ ಭಕ್ತಿಯಿಂದ ಬಂದವರು ಬೇಕು ತುಂಬ ಜನ. ಈಗ ನಾನು ಒಬ್ಬರ ಹತ್ರ ಹೇಳಿದ್ರೆ ಗುಣ ಆಗುತ್ತೆ ಅಥವಾ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಅದು ನಾನು ಹೇಳಿದಾಗೋದಲ್ಲ, ಅವರ ಭಕ್ತಿ ಸಹ ಸೇರಬೇಕು. ದೇವರ ಶಕ್ತಿ ಅವರ ಭಕ್ತಿ. ಇಲ್ಲಿ ಏನಾಗುತ್ತೆ ಅಂದರೆ ದೇವರ ಶಕ್ತಿ ಇದ್ದರೆ ಸಾಕಾಗಲ್ಲ. ಈಗ ನಾನು ಹೇಳ್ತೀನಿ, ಇಲ್ಲಿ ಬಂದವರದ್ದು 100ರಲ್ಲೊಂದು 90% ಸರಿಯಾಗಿದೆ ಜನರಿಗೆ ಸಮಸ್ಯೆ, ಅದು 10% ಆಗಿಲ್ಲ. ಯಾಕೆಂದರೆ ಈಗ ತಾಯಿ ಒಂದು ಹೇಳ್ತಾರೆ ಹೀಗೆ ಮಾಡಂತ, ಅವರು ಹೋಗಿ ಅವರಿಗೆ ಮರ್ತು ಹೋಗುತ್ತೆ.
ಅದಕ್ಕೆ ಕಾರಣ ತಾಯಿ ಅಲ್ಲ. ಈಗ ನಾನೇ ನನಗೊಂದು ವಿಷಯ ಹೇಳಿದೆ, ತಾಯಿ ನೀನು ಈ ರೀತಿ ಇರು, ಜೀವನದಲ್ಲಿ ಈ ರೀತಿ ಇದ್ರೆ ನಿನಗೆ ಒಳ್ಳೇದಂತ ಹೇಳಿದರೆ, ನಾನು ತಾಯಿ ಹೇಳಿದ್ದಾರೆ ಸರಿ, ನಾನು ಮನೆಗೆ ಹೋದ್ಮೇಲೆ ಆ ರೀತಿ ಪಾಲನೆ ಮಾಡದಿದ್ದರೆ ಕಷ್ಟ ಬರೋದು ನನಗೆ, ತಾಯಿಗೇನಿಲ್ಲ. ಅದೇ ರೀತಿ ಆಗಿದೆ. ನಾನು ಇಲ್ಲಿ ಎಲ್ಲರ ಹತ್ರ ಹೇಳಲ್ಲ ನೀವು ಬನ್ನಿ ಆಗುತ್ತೆ, ಭಕ್ತಿಯಿಂದ ಬನ್ನಿ. ನಮಗೆ ಮುಖ್ಯವಾಗಿ ನಿಮ್ಮ ಭಕ್ತಿ ಮತ್ತು ಅದರೊಟ್ಟಿಗೆ ತಾಯಿ ನಿಮಗೆ ಏನು ಕೊಡ್ತಾರೆ. ಹೌದು, ಮುಖ್ಯವಾಗಿ ಹೇಳುವುದಂದರೆ ದೇವರು ಕಷ್ಟ ಕೊಡ್ತಾರೆ. ಯಾಕೆಂದ್ರೆ ಅದು ಕಷ್ಟ ನಮ್ಗೆ ಇವಾಗದ್ದಲ್ಲ, ಇವಾಗ ನಾವು ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ರು ಸಹ ಇಂದಿನ ಜನ್ಮದ ಕರ್ಮ ಬರಲೇಬೇಕು. ಒಂದೊಂದು ಸಮಯಕ್ಕೆ ಏನೇನು ಒಂದೊಂದು ಇರುತ್ತೆ, ಆ ಕಷ್ಟವನ್ನು ನಿವಾರಣೆ ಮಾಡಬೇಕಾದ ಅದರಷ್ಟಿಗೆ ನಾವು ದೇವರ ಭಕ್ತಿಯನ್ನು ಸೇರಿಸಿದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರತ್ತ ನನಗೆ ಕಷ್ಟ ಕೊಡಬಾರ್ದು ಅಂತ ಹೇಳಲಿಕ್ಕಿಲ್ಲ. ನಾವು ಏನಾಗುತ್ತೆ ಅಂದರೆ ಈಗದ್ದು ಜನರದ್ದು ಇದು ಸುಖ ಇರುವಾಗ ಅವರಿಗೆ ಯಾರು ಸಹ ಕಾಣಲ್ಲ, ಕಷ್ಟ ಬಂದಾಗ ಹೇಳ್ತಾರೆ ನಾನು ದೇವರಿಗೆ ಅದು ಕೊಟ್ಟಿದ್ದೇನೆ ಇದು ಕೊಟ್ಟಿದ್ದೇನೆ ಅಂತ. ನನಗೆ ಕಷ್ಟ ಬಂದು ನಿಜವಾಗಿ ನಮಗೆ ದೇವರಿಗೆ ಕೊಡ್ಲಿಕ್ಕಿಲ್ಲ, ನಾವು ಕೊಡ್ಲಿಕ್ಕೆ ಇರೋದು ಒಂದೇ ಭಕ್ತಿ ಮಾತ್ರ. ನೀವು ಎಷ್ಟು ಕೋಟಿ ಕೊಟ್ಟರು ಸಹ ದೇವರಿಗೆ ಅದು ದೇವರು ಕೊಟ್ಟದ್ರಿಂದ ನಮ್ಮ ಹತ್ರ ಹಣ ಬರಬೇಕಾದ ಕಾರಣ ದೇವರಲ್ಲ. ಸೊ ಆ ಉದ್ದೇಶದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈಗ ನನಗೆ ಏನು ಸಿಕ್ಕಿದ್ರು ಸಹ ನಾನು ಅದು ನನ್ನಿಂದಲ್ಲ ದೇವರು ಕೊಟ್ಟದಂತ ಎಣಿಸ್ತೇನೆ. ಅದೇ ರೀತಿ ನಾನು ಅವರ ಹತ್ರ ಹೇಳುದು ಭಕ್ತರ ಹತ್ರ, ನೀವು ಬನ್ನಿ ನಿಮಗೆ ತಾಯಿ ಎಲ್ಲ ಕೊಡ್ತಾರೆ, ನೀವು ನಮ್ಮೊಟ್ಟಿಗೆ ಕೈ ಜೋಡಣೆ ಮಾಡಿ ಅಂತ. ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾವೊಂದು ಇವತ್ತೊಂದು ಜೀರ್ಣೋದ್ಧಾರ ಸಮಿತಿ ಮಾಡುವಾಗ ಯಾರೇ ಒಬ್ಬರು ಸಹ ಇಲ್ಲಿ ಕಮಿಟಿಗೆ ಬಂದವರು, ಈಗ ನಮ್ಮದು ಸಭೆ ಕರೆಯುವಾಗ ಬಂದಿದ್ದಾರೆ ತುಂಬ ಜನ, ಯಾರೇ ಒಬ್ಬರು ಸಹ ಕೊಟ್ಟ ಜವಾಬ್ದಾರಿಯನ್ನು ಬೇಡ ಅಂತ ಹೇಳಿದವರಿಲ್ಲ. ಈಗ ಏನಾಗುತ್ತೆ ಅಂದರೆ ಜನಗಳು ಹೇಗೆ ಆಗಿದೆ ಅಂದರೆ ಜನಜಾತ್ರೆ ಅಂತ, ಅಂದರೆ ಎಲ್ಲಿ ದೊಡ್ಡ ದೊಡ್ಡ ಇರುತ್ತಲ್ಲ ದೇವಸ್ಥಾನ ಎಲ್ಲ ಅಲ್ಲಿ ಹೋಗ್ತಾರೆ, ಅಲ್ಲಿ ಯಾವುದು ಜವಾಬ್ದಾರಿ ತಗೊಳ್ತಾರೆ ಅಂದರೆ ಅಲ್ಲಿ ದೊಡ್ಡದು. ಹೀಗೆ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಹೋಗಲ್ಲ. ಅದೇನಾಗುತ್ತೆ ಅಂದರೆ ಗೊತ್ತಿಲ್ಲ ಅವ್ರಿಗೆ ಎಣಿಸ್ಬೋದು ಫುಲ್ ಜವಾಬ್ದಾರಿ ನನಗೆ ಸಿಗುತ್ತೆ ಅಂತ. ಆ ರೀತಿ ಅಲ್ಲ. ನಾವು ನನ್ನ ಉದ್ದೇಶ ಏನಂದರೆ ನಾವು ಆದಷ್ಟು ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ನಮ್ದು ಏನಾಗುತ್ತೆ ಪ್ರಯತ್ನ ಅವರಿಗೆ ಸಹಾಯ ಮಾಡಬೇಕು. ದೊಡ್ಡ ದೇವಸ್ಥಾನ ಹೋಗ್ಲಿಕ್ಕೆಲ್ಲ ದೊಡ್ಡವರು ನೋಡುವವರಿದ್ದೆ, ಗೌರ್ಮೆಂಟ್ಸನ್ನು ನೋಡುತ್ತೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಅಲ್ಲಿಗೆ ಹಾಕ್ತಾರೆ ಕಾಣಿಕೆ. ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೋಗಿ, ಆದರೆ ಏನಾಗುತ್ತೆ ನಿಮ್ದು ಏನು ಸೇವೆ ಕೊಟ್ಟು ಬನ್ನಿ. ಆದರೆ ನಿಮಗೆ ನಿಜವಾಗಿ ನೀವು ಸಹಾಯ ಮಾಡಬೇಕಾಗಿದೆ ಈ ರೀತಿಯ ಸಣ್ಣ ಸಣ್ಣ ದೇವಸ್ಥಾನ. ನಮ್ಮದು ಕ್ಷೇತ್ರ ಆದಮೇಲೆ ಮುಂದೆ ಉದ್ದೇಶ ಇದೆ, ನಾವು ಇಲ್ಲೇ ನಿಲ್ಲಿಸಲ್ಲ. ನಮ್ಮದು ಸೇವೆ ಅಂದರೆ ಹೀಗೆ ಈ ರೀತಿಯ ನಮಗೆ ಯಾವುದಾಗಿದೆ, ನಮಗೆ ಒಂದು ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಅಥವಾ ನಮಗೆ ಏನಾಗಿ ಅನುಭವ ಆಗಿದೆಲ್ಲ, ಆ ಅನುಭವದ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ನಾವೀಗ ಇರುವ ದೇವಸ್ಥಾನ ತುಂಬ ಇದೆ. ನಮ್ಮ ದಕ್ಷಿಣ ಕನ್ನಡ ಇರೋ ಉಡುಪಿ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಇರ್ಬೋದು, ದೇವರ ಕಾರಣಕ್ಕೆ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಜನಗಳು ಹೋಗುದಿಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಅಂಥ ದೇವಸ್ಥಾನ ಹುಡುಕಿ ನಾವು ಮಾಡೋದನ್ನು ನಮ್ದು ಇಲ್ಲಿ ದೇವಸ್ಥಾನ ಮಾಡಿದ ಮೇಲೆ ನಾವು ಯೋಜನೆ ಇದೆ, ಅದು ನಮ್ಮದು ಸ್ವಂತ. ಆದರೂ ಸಹ ನಾನು ಹೇಳೋದೇನೆಂದರೆ ನೀವು ಆದಷ್ಟು ಇಂಥ ದೇವಸ್ಥಾನಕ್ಕೆಲ್ಲ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಯಾವುದು ವೈದ್ಯರಿಗೆ ಆಗದಂಥದ್ದು ಕೆಲಸವನ್ನು ತಾಯಿ ಮಾಡಿದ್ದಾರೆ ಅಂದರೆ ಒಂದು ಕಾರಣಕ್ಕೆ ಇದೆ. ಅದೇ ಯಾವುದೇ ಕಷ್ಟ ಆ ಸಮಯದಲ್ಲಿ ಕಷ್ಟ ನಿವಾರಣೆ ಮಾಡಿದ್ದಾರೆ ಕಾಲಿಂದ ದೇವರ ಪ್ರಸಾದದಲ್ಲಿ. ಅದರಿಂದ ನಾವು ನಂಬಿಕೆಯಿಂದ ಹೋಗ್ಬೇಕಾಗುತ್ತೆ. ನಂಬಿಕೆ, ಭಕ್ತಿ, ಭಯಭಕ್ತಿ ಇರಬೇಕು. ಅಂದರೆ ಏನಾಗುತ್ತೆ ಅಂದರೆ ನಾನು ತಾಯಿಯನ್ನು ನಂಬ್ತೀನಿ, ನನಗೆ ಏನಾಗಲ್ಲ ಅಂತ ಇರಬಾರ್ದು. ಒಮ್ಮೊಮ್ಮೆ ತಾಯಿ ಶಿಕ್ಷೆ ಸಹ ಕೊಡ್ತಾರೆ ನಮಗೆ. ನಾವು ತಪ್ಪು ಮಾಡಿದಾಗ ಜೋರು ಮಾಡೋರು ಇದ್ದರೆ, ಸ್ವಲ್ಪ ನಮಗೆ ಜೋರು ಮಾಡೋರು ಇದ್ದರೆ ನಮ್ಗೆ ಹೆದರಿಕೆ ಇರುತ್ತೆ. ಸೊ ನಂಬಿಕೆ, ಭಯ, ಭಕ್ತಿ ಈ ಮೂರು ಸಹ ಇದ್ದರೆ ನಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತದೆ. ಅದು ನಮಗೆ ಗೊತ್ತಿದೆ. ಯಾಕೆಂದರೆ ನಾವು ತಪ್ಪಿದಾಗ ನಮಗೆ ತಾಯಿಯಲ್ಲಿ ಹೇಳ್ತಾರೆ ನೀನು ತಪ್ಪಿದ್ಯಾ. ನಾವು ಸ್ವಲ್ಪ ಈ ರೀತಿ ಅಂದರೆ ಏನು ಹೇಳ್ತಾರೆ ನಾವು ಅಂದರೆ ಎಡವಿದ್ರೆ ಹೇಳ್ತಾರೆ. ಅದೇ ರೀತಿ ನಾವು ಅದನ್ನು ಕಿವಿಗೆ ಕೇಳದಿದ್ದರೆ ಅಲ್ಲಿ ಶಿಕ್ಷೆ ಕೊಟ್ಟ ಸಹ ಇದೆ. ಅಂದರೆ ನಾನು ಗಾಡಿ ಬಿಟ್ಟು ಹೋಗ್ತಾ ಇದ್ದೇನೆ, ತಾಯಿ ಹೇಳ್ತಾರೆ ನೀನು ಗಾಡಿ ಬಿಡುವಾಗ ನೀನು ತಪ್ಪಿದ್ಯಾ, ನೀನು ಸ್ವಲ್ಪ ಜಾಸ್ತಿ ಹೋಗ್ತೀನಿ, ನೀನು ನಿಧಾನವಾಗಿ ಹೋಗ್ಬೇಕಂತ. ಅದೇ ನಾನು ಹೋಗದಿದ್ದರೆ ತಾಯಿ ಮಾತು ಆಗ್ತಾರೆ, ಕೆಳಗಡೆ ಆಗ್ತಾರೆ. ಅದು ತುಂಬ ಜನರಿಗೆ ಆಗಿದ್ದಿಲ್ಲ. ಅಂದರೆ ನಾವು ಒಂದು ತಾಯಿದ್ದು ಭಕ್ತಿ ಅಂದರೆ ಶಿಸ್ತು ಸಹ ಅದೇ ರೀತಿ ಇರಬೇಕು. ಸೊ ನಮಗೆ ಇಲ್ಲಿ ಸೇವಕರಿದ್ದಾರಲ್ಲ ತುಂಬ ಶಿಸ್ತಿನಲ್ಲಿದ್ದಾರೆ. ಅದರಿಂದ ನಮಗೆ ಯಾವುದೇ ಈಗ ಜಾತ್ರೆ ಆಗಲಿ ಯಾವುದೇ ನಾವು ಕಾರ್ಯ ಮಾಡಿದರೂ ಸಹ ತಾಯಿ ಹತ್ರ ಕೇಳಿ ಮಾಡೋದು. ಅದರಿಂದ ಏನಾಗಿದೆ ಅಂದರೆ ನಮ್ಮದು ಯಾವ ಕೆಲಸ ಸಹ ನಮಗೆ ಯಶಸ್ವಾಗಿದೆ. ಯಾವುದು ಸಹ ಕೆಲಸ ನಾವು ಮಾಡಿ ನಮಗೆ ಆಗಿಲ್ಲ ಅಂತಿಲ್ಲ. ಇವಾಗ ಅದೇ ನಮಗೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂದರೆ ಅದು ತಾಯಿಯ ಮೇಲೆ, ನಮ್ಮ ಮೇಲೆ ಅಲ್ಲ. ನಾವು ತಾಯಿ ಹೇಳಿದಾಗ ನಡ್ಕೊಂಡು ಹೋಗ್ತೇವೆ. ತಾಯಿ ನಮಗೆ ಹಿಂದಿನ ಸಹಕಾರ ಕೊಡ್ತಾ ಇದ್ದಾರೆ. ನಾವು ತಾಯಿ ಏನು ಹೇಳಿದ್ರು ಸಹ ಅದು ಮಾಡಿಕೊಂಡು ಹೋಗ್ತೀವಿ. ಇವಾಗ ಮುಂದಿನ ನಮ್ಮದು ಜೀರ್ಣೋದ್ಧಾರ ಸಮಿತಿ ಆಯಿತು, ಮುಂದೆ ನಮ್ಮದೊಂದು ಅದು ಹೇಳಿದ್ರು ಚಂಡಿಕ ಹೋಮ ಹೇಳಿದ್ರಲ್ಲ, ಅದು ಮಾಡಿದ ಕೂಡಲೇ ನಮ್ಮದು ದೇವಸ್ಥಾನದ ಕೆಲಸ ಪ್ರಾರಂಭ ಆಗುತ್ತೆ. ಅದರ ನಂತರ ನಮಗೆ ಜಾಸ್ತಿ ಸಮಯ ಬೇರೆದಕ್ಕಿಲ್ಲ, ದೇವಸ್ಥಾನ ನಿರ್ಮಾಣಕ್ಕೆ ಮಾತ್ರ. ಅದರಿಂದ ನಾವು ಆಮೇಲೆ ತುಂಬ ಯೋಜನೆ ಹಾಕಿದ್ದೇವೆ. ಜೀರ್ಣೋದ್ಧಾರ ಸಮಿತಿ ಅವರಿದ್ದಾರೆ ಮತ್ತು ನಮ್ಮದು ಟ್ರಸ್ಟ್ ಇದೆ. ಟ್ರಸ್ಟ್ ಮುಖಾಂತರ ಎಲ್ಲೆಲ್ಲಿ ಯಾರ್ಯಾರನ್ನು ಹೇಗೆ ಇದು ಮಾಡಬೇಕು. ನಮಗೆ ಹಾಗೆ ಅಂತ ಕೆಲವರು ಜೀರ್ಣ ಸಮಿತಿ ಬರದಿದ್ದ ದೂರದಲ್ಲಿದ್ದಾರೆ. ಅವರು ನಾವು ಹೇಳಿದೆ ನೀವು ನಿಮ್ಮ ಒಂದು ಏರಿಯಾದಲ್ಲಿ ನಾವು ಬರುವಾಗ ನೀವು ನಮಗೆ ಸಹಕಾರ ಕೊಡಬೇಕು ಅಂತ. ಅದು ಸಹ ಅವ್ರದ್ದು ಒಂದು ರೀತಿಯಲ್ಲಿ ನಮಗೆ ಕ್ಷೇತ್ರಕ್ಕೆ ಸಾಕೋದು. ಅದೇ ರೀತಿ ಒಬ್ಬೊಬ್ಬರಿಗೊಂದೊಂದು ಜವಾಬ್ದಾರಿ ಇರುತ್ತೆ. ಮತ್ತು ಇಲ್ಲಿ ನಾವು ಯಾರನ್ನು ಸಹ ಕಾಯಲ್ಲ ಮತ್ತು ಯಾರನ್ನು ಸಹ ದೂರ ಸಂಗತಿ ಇಲ್ಲ. ನಮ್ದು ಎಷ್ಟು ಕೆಲಸ ಅಷ್ಟು ಮಾಡಿ ನಾವು ಮುಂದೆ ಹೋಗುದು. ಅದರಿಂದ ನಮ್ಮದು ಕೆಲಸ ಯಶಸ್ವಿ ಆಗಿದೆ. ನಾವು ಯಾರನ್ನು ಸಹ ಇಲ್ಲಿ ಸ್ಥಾನಮಾನ ಒಂದು ಹೆಸರಿಗೆ ಮಾತ್ರ, ಇಲ್ಲಿ ಎಲ್ಲರೂ ಒಂದೇ. ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದು ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೇವೆ. ಅದೇ ರೀತಿ ಪ್ರತಿಯೊಬ್ಬರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು 5 ಜನ ಹೋಗುವಲ್ಲಿ 3 ಜನ ಹೋದರೂ ಸಹ
ಬರದವ್ರಿಗೆ ಎನಿಸ್ತೇವೆ ಅವ್ರಿಗೇನೋ ಬೇರೆ ಕೆಲಸ ಇರಬೇಕಂತ. ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಅದೇ ರೀತಿ ನಾವೀಗ ಜೀರ್ಣೋದ್ಧಾರ ಸಮಿತಿಗೆ ತುಂಬ ಜನ ಕರೀತೇವೆ. ಅದರಲ್ಲಿ ಒಂದು 2-3 ಜನ ಅಥವಾ ಯಾರು ಬರದಿದ್ದರೆ ಸಹ ನಾವು ಅದರಲ್ಲಿ ಏನು ಬೇಸರ ಮಾಡಿಕೊಳ್ಳಿ, ಯಾಕೆಂದ್ರೆ ನಾವು ಎಣಿಸ್ತೇವೆ ಅವ್ರು ಬರ್ಬೋದು ಮುಂದಿನ ಸಲ, ಈ ಸಲ ಏನೋ ಅವ್ರಿಗೆ ಕೆಲಸ ಇರ್ಬೋದು ಅದಕ್ಕೆ ಬಂದಿಲ್ಲ ಅಂತ. ಸೊ ಇಲ್ಲಿ ನಾವು ನೋವು ಮಾಡೋ ಸಂಗತಿ ಇಲ್ಲ. ನಮ್ಗೆ ಏನಂದ್ರೆ ನಮಗೆ ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ದಾರೆ, ಜೀರ್ಣೋದ್ಧಾರ ಸಮಿತಿ ಆಗಿದೆ, ಅವರನ್ನು ಒಗ್ಗೂಡಿಸಿಕೊಂಡು ನಾವು ದೇವಸ್ಥಾನದ ನಿರ್ಮಾಣಕ್ಕೆ ಹೋಗ್ತಾ ಇದ್ದೇವೆ. ನಮ್ಮದು ಉದ್ದೇಶ ಮುಂಚೆ ಇತ್ತು 1.5 ವರ್ಷ ಅಂತ, ಈಗ 1 ವರ್ಷ ಮುಗಿಸ್ಬೇಕಂತ. ನಮಗೆ ತಾಯಿ ಮೇಲೆ ನಂಬಿಕೆ ಇದೆ ಮತ್ತು ನಮಗೆ ಸಹ ಗೊತ್ತಿದೆ ಆಗುತ್ತೆ ಅಂತ, ಯಾಕೆಂದರೆ ಎಲ್ಲ ಭಕ್ತರು ಸೇರ್ತಾ ಇದ್ದಾರೆ. ಮುಂದಿನ ಮೇ 9-10 ಜಾತ್ರಾ ಮಹೋತ್ಸವ ಇತ್ತು, ಅದರಿಂದ ಮುಂಚೆ ಆಗಬೇಕಂತ ನಾವು ಹೇಳ್ತಿದ್ದೇವೆ. ಅದು ನಾವು ಮಾಡ್ತೇವೆ ಅಂತ ನಮಗೆ ನಂಬಿಕೆ ಇದೆ. ಖಂಡಿತ ನಿಮ್ಮ ನಾಯಕತ್ವದಲ್ಲಿ ಒಂದು ಒಳ್ಳೆ ಸಮಾಜಕ್ಕೆ ಪೂರಕವಾಗುವಂಥ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ಒಳ್ಳೆಯದಾಗಲಿ. ಧನ್ಯವಾದ.